ಎಲ್ಲ ಆತ್ಮಬಂಧುಗಳಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಮೊಟ್ಟ ಮೊದಲಿಗೆ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ, ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ, ನಮಗೆ ವಿಡಿಯೋ ಜನ್ಮ ಆಫ್ ನೀಡಿದ ಆಯ್ತು. ತಂದೆ ಮಾಡಿದ್ದೀನಿ ನಮಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೂ ವಂದಿಸುತ್ತಾ ಇವತ್ತಿನ ಸತ್ಸಂಗವನ್ನು ಪ್ರಾರಂಭ ಮಾಡೋಣ. ನಾವು ಅದೇ ಮೇಡಮ್ ಹೇಳ್ತಾರ 16 ದಿನಗಳಿಂದಲೂ PSSM ನ 18 ಸೂತ್ರಗಳ ಬಗ್ಗೆ ತಿಳಿದುಕೊಂಡು ಬರ್ತಾ ಇದ್ದೀವಿ. ಇವತ್ತು 16ನೇ ಸೂತ್ರ. ನಿನ್ನೆ ಸುಬ್ರಹ್ಮಣ್ಯ ಸರ್ ಹೇಳಿದ್ರು, ಸಾಮಾನ್ಯ ಕುಟುಂಬ ಜೀವನವನ್ನು ಆನಂದಿಸಿ ಸನ್ಯಾಸತ್ವ ಬೇಡ ಎಂದು ಅದರದು ಪಾರ್ಟ್ 1 ಅನ್ನು ತಿಳಿಸಿದ್ರು. ಅದರ ಮುಂದುವರಿದ ಭಾಗವನ್ನು ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿನ್ನೆ ಸರ್ ಹೇಳಿದ್ರು, ಫಿಸಿಕಲ್ ಎಂಜಾಯ್ಮೆಂಟ್ ಅಂದ್ರೆ ಈಸ್ ಈಕ್ವಲ್ ಟು ಸ್ಪಿರಿಚುವಲ್ ಇದು ಎನ್ಲೈಟನ್ಮೆಂಟ್ ಅಂತ. ಇದು ಏಕಕಾಲದಲ್ಲಿ ಸಾಧ್ಯ ಅಂತ ಹೇಳಿದ್ರು. ನಿರ್ವಾಣ, ಪರಿನಿರ್ವಾಣ, ಮಹಾನಿರ್ವಾಣದ ಬಗ್ಗೆನೂ ಹೇಳಿದ್ರು. ಸ್ತ್ರೀ ಶಕ್ತಿಯ ಬಗ್ಗೆ ಹೇಳಿದ್ರು. ಸ್ತ್ರೀ ಯಾವ ತರ ಎಲ್ಲಾ ಎಲ್ಲಾ ಟಾಸ್ಕ್ ಅನ್ನು ಮಲ್ಟಿ ಟಾಸ್ಕಿಂಗ್ ಅನ್ನು ಮಾಡ್ತಾಳೆ ಅಂತಲೂ ಹೇಳಿದ್ರು. ಸಂಸಾರದಲ್ಲಿ ಇದ್ರೇನೆ ಅನುಭವ, ಜ್ಞಾನ ಎರಡು ಸೇರಿದಾಗಲೇ ಎನ್ಲೈಟನ್ಮೆಂಟ್ ಅಂತಲೂ ಹೇಳಿದ್ರು. ನೋವು ದುಃಖ ಏನೇ ಬಂದರೂ ಸ್ಥಿತಪ್ರಜ್ಞರಾಗಿ ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಅದೇ ತರ ಈ ಸಂಸಾರದಲ್ಲಿ ನಿರ್ವಾಣ ಅಂತ ಎಕ್ಸಾಂಪಲ್ ನೋಡಿದ್ರೆ, ಈ ನಮ್ಮ ಹಳೆ ಪುರಾಣ ಕಾಲದ ಋಷಿಮುನಿಗಳು ಎಂತೆಂತ ತಪಸ್ವಿಗಳು ಅಂದ್ರೆ, ಅವರು ಏನು ಹೇಳಿದ್ರು ಏನು ಇದಾಡಿದ್ರು ಆಗ್ತಾ ಇತ್ತು. ಅಂತವ್ರೆ ಕೂಡ ಸಂಸಾರದಲ್ಲೇ ಇದ್ರು ಹೇಳುದಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಇವತ್ತು ನಂದು ಟಾಪಿಕ್ ಸನ್ಯಾಸ, ಸಂಸ್ಕಾರ ಮತ್ತು ಸಂಸಾರ. ಸನ್ಯಾಸ, ಸಂಸಾರ ಮತ್ತು ಸಂಸ್ಕಾರ, ಇದರ ಬಗ್ಗೆ ಹೇಳೋಣ ಅಂತ ಇದ್ದೀನಿ. ಇಲ್ಲಿ ಗುರುಗಳು ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ. ಫಸ್ಟಿಗೆ ಅವರು ಒಂದು ತ್ಯಾಗರಾಜರ ಕೀರ್ತನೆಯಿಂದ ಈ ಸೆಷನ್ ಅನ್ನು ಶುರು ಮಾಡಿದ್ರು. ಎಂದರೋ ಮಹಾನುಭಾವರು ಅಂದರಿಗೂ ವಂದನಮು ಅಂತ. ಎಂತಹ ಪುಣ್ಯಾತ್ಮರು, ಎಂತ ಮಹಾನುಭಾವರು ಈ ಸಭೆಯಲ್ಲಿದ್ದಾರೆ, ಅವರೆಲ್ಲರಿಗೂ ನನ್ನ ವಂದನೆಗಳು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಈ ತ್ಯಾಗರಾಜರು ಈ ಮೂಲತಃ ಈ ಒಂದು ಹಾಡು ಹೇಳುವಾಗ, ಈ ಕೀರ್ತನೆಯನ್ನು ಹಾಡುವಾಗ ಅವರಿಗೆ ಸಾಕ್ಷಾತ್ ನಾರದ ಮಹರ್ಷಿಗಳೇ ಕಂಡ್ರಂತೆ ಅವರಿಗೆ. ಅಂದ್ರೆ ಅವರಿಗೆ ಥರ್ಡ್ ಐ ಓಪನ್ ಆಗಿತ್ತು. ಅವರು ಭಾವಪೂರ್ಣವಾಗಿ ಹಾಡ್ತಾ ಇರುವಾಗ ನಾರದ ಮಹರ್ಷಿಗಳು ಕಾಣ್ತಾರೆ. ಅದನ್ನು ಅವರು ನೋಡಿಬಿಟ್ಟು, ಎಂದರೋ ಮಹಾನುಭಾವರು, ಎಲ್ಲರಿಗೂ ನನ್ನ ನಮಸ್ಕಾರಗಳು ಅಂತ. ಮಹಾನುಭಾವರು, ಇಲ್ಲಿ ಸೇರಿದ ಮಹಾನುಭಾವರೆಲ್ಲರಿಗೂ ನಾನು ನಮಸ್ಕಾರ ಹೇಳ್ತೀನಿ ಅಂತ ತ್ಯಾಗರಾಜರು ಹೇಳಿದ್ರು. ಆದ್ರೆ ಇಲ್ಲಿ ಗುರುಗಳು ಹೇಳ್ತಾರೆ ಏನಂದ್ರೆ, ಯಾರು ಮಹಾನುಭಾವರಂದ್ರೆ ಯಾರು ಅಂದ್ರೆ, ಮಹಾ ಅನುಭವ ಇರುವವರೇ ಮಹಾನುಭಾವರು ಅಂತ. ಮಹಾ ಅನುಭವಿಗಳು ಅಂದ್ರೆ ಯಾರು? ಧ್ಯಾನಿಗಳು. ಅವರು PSSM ಎಲ್ಲರನ್ನು ಕೂಡ ಮಹಾನುಭಾವಿಗಳು ಅಂತ ಕರೀತಾರೆ. ಹಾಗಾದ್ರೆ ಈ ದೊಡ್ಡ ಅನುಭವ ಅಥವಾ ಈ ಮಹಾ ಅನುಭವವನ್ನು ಎಲ್ಲಿಂದ ಪಡ್ಕೊಳ್ತಿದ್ದೀರಾ ನೀವು ಅಂತ ಕೇಳ್ತಾರೆ ಗುರುಗಳು. ಆಗ ಅವರೇ ಹೇಳ್ತಾರೆ, ಸಂಸಾರದಿಂದ. ಅಂದ್ರೆ ಸಂಸಾರದಲ್ಲಿ ಇದ್ದುಕೊಂಡೇ ಇಂತಹ ಮಹಾ ಅನುಭವಗಳನ್ನು ಪಡೆಯಲು ಸಾಧ್ಯ ಅಂತ ಹೇಳ್ತಾರೆ. ಅಂದ್ರೆ ಸನ್ಯಾಸತ್ವ ಬೇಡ, ಸಂಸಾರದಲ್ಲಿ ಇದ್ದುಕೊಂಡೇ ನೀವು ಎನ್ಲೈಟನ್ಮೆಂಟ್ ಆಗಬಹುದು ಅಂತ ಹೇಳ್ತಾರೆ. ಈ ಸಂಸಾರವು ಸಂಸ್ಕಾರಯುತವಾಗಿರಬೇಕು. ಇಲ್ಲಿ ನಾನು ಸ್ವಲ್ಪ ಸಂಸ್ಕಾರ ಅಂದ್ರೆ ಏನು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸಂಸ್ಕಾರ ಎಂಬ ಪದ ಸಂಸ್ಕೃತ ಪದ ಆಗಿದೆ. ಇದು ಸಮ್ಯಕ್ ಕರೋತಿ ಅಂತ. ಸಂಸ್ಕಾರ ಅಂದ್ರೆ ಸಮ್ಯಕ್ ಕರೋತಿ ಅಂದ್ರೆ ಸರಿಯಾಗಿ ಮಾಡುವುದು, ಅಥವಾ ನೀನು ಮಾಡುವ ರೀತಿಯನ್ನು ಕರೆಕ್ಷನ್ ಮಾಡುವುದು ಅಂತ, ಪರಿಷ್ಕರಿಸುವುದು. ನೀನು ಸರಿಯಾದದನ್ನೇ ಮಾಡ್ಬೇಕು, ಅಥವಾ ನೀನು ಈಗ ಏನ್ ಮಾಡ್ತಾ ಇದ್ಯಾ ಅದನ್ನು ನೀನು ಸರಿಯಾಗಿ ಮಾಡ್ಬೇಕು, ಅಂದ್ರೆ ಸಂಸ್ಕರಿಸ್ಬೇಕು, ಅಂದ್ರೆ ನೀನು ಅದನ್ನು ಕರೆಕ್ಷನ್ ಮಾಡ್ಬೇಕು ಅಂತ ಅರ್ಥ ಇದ್ರದ್ದು. ಅದೇ ಆತ್ಮ ಸಂಸ್ಕಾರ ಅಂತ ಒಂದು ವರ್ಡ್ ಬರುತ್ತೆ ಇದರಲ್ಲಿ. ಆತ್ಮ ಸಂಸ್ಕಾರ ಅಂದ್ರೆ ನಮ್ಮ ಒಳಗಿನ ಚೇತನವನ್ನು ಅಗೆದು ಅಲ್ಲಿಂದ ಕಸವನ್ನು ತೆಗೆದು ಅದನ್ನು ಹಸನುಗೊಳಿಸುವ ಪ್ರಕ್ರಿಯೆ ಅಂತ ಹೇಳ್ತಾ ಈ ಅರ್ಥ ಬರುತ್ತೆ. ಈ ಆತ್ಮ ಸಂಸ್ಕಾರ ಅಂದ್ರೆ ನಮ್ಮ ಒಳಗಿನ ಕಸವನ್ನೆಲ್ಲ ತೆಗೆದು, ನಾವು ಈ ಬೆಳಗಿನ ಒಂದು ಸೆಷನ್ಗಳಲ್ಲಿ ಕಸವನ್ನು ತೆಗಿತಾನೆ ಇದ್ದೀವಿ. ಅಂಥದ್ರಲ್ಲಿ ಈ ಎಲ್ಲಾ ಕಸವನ್ನು ತೆಗೆದು
ಅಗೆದು ನಮ್ಮ ಚೇತನ ಎಂಬುದನ್ನು ಚೇತನವನ್ನು ಅಗೆದು ಅಲ್ಲಿನ ಕಸವನ್ನು ತೆಗೆದು ಅದನ್ನು ಹಸನುಗೊಳಿಸಿ ಆ ಭೂಮಿ ಚೇತನ ಎಂಬ ಒಂದು ಭೂಮಿಯನ್ನು ಹಸನುಗೊಳಿಸುವ ಪ್ರಕ್ರಿಯೆಯನ್ನೇ ಸಂಸ್ಕಾರ ಅಂತ ಹೇಳ್ತಾರೆ. ಇಲ್ಲಿ ಎಕ್ಸಾಂಪಲ್ ಕೊಡ್ತಾರೆ. ಹೇಗೆ ಅಂದ್ರೆ, ಒಂದು ಒರಟಾದ ಕಲ್ಲನ್ನು ಶಿಲ್ಪಿ ಯಾವ ತರ ಕೆತ್ತಿ ಒಂದು ಸುಂದರವಾದ ಮೂರ್ತಿಯನ್ನು ಮಾಡ್ತಾನೋ, ಅಥವಾ ಒಂದು ಚಿನ್ನದ ಗಣಿ ಇರುತ್ತೆ, ಚಿನ್ನದ ಗಣಿಯಿಂದ ನೀವು ಚಿನ್ನವನ್ನು ತೆಗೆದು ಅದನ್ನು ಒರೆಗೆ ಹಚ್ಚಿ ಪುಟಕ್ಕಿಟ್ಟು ಯಾವ ತರ ಶುದ್ಧ ಚಿನ್ನವನ್ನಾಗಿ ಮಾಡ್ತೀರೋ, ಅದೇ ತರ ನಮ್ಮಲ್ಲಿರುವ ಅಜ್ಞಾನ, ಅಹಂಕಾರ ಮತ್ತು ಕೆಟ್ಟ ಯೋಚನೆಗಳನ್ನು ತೆಗೆದುಹಾಕಿ ಪರಿಶುದ್ಧಗೊಳಿಸುತ್ತದೆ. ಅಂದ್ರೆ ಈ ಸಂಸ್ಕಾರ, ಆತ್ಮ ಸಂಸ್ಕಾರ ಎಂಬುದು ನಮ್ಮಲ್ಲಿರುವ ಕೆಟ್ಟ ಆಲೋಚನೆ ಎಲ್ಲವನ್ನು ತೆಗೆದು ನಮ್ಮನ್ನು ಪರಿಶುದ್ಧನಾಗಿ ಮಾಡುತ್ತದೆ ಅಂತ ಹೇಳ್ತಾರೆ ಇಲ್ಲಿ. ಸಂಸ್ಕಾರದಲ್ಲಿ ದೈಹಿಕ ಸಂಸ್ಕಾರ, ಮಾನಸಿಕ ಸಂಸ್ಕಾರ ಮತ್ತು ಆತ್ಮ ಸಂಸ್ಕಾರ ಅಂತ ಇದೆ. ದೈಹಿಕ ಸಂಸ್ಕಾರ ಅಂದ್ರೆ ನಾವು ದಿನನಿತ್ಯ ಮಾಡುವಂಥದ್ದು ಅಹಿಂಸೆ, ಸ್ವಚ್ಛತೆ, ಆರೋಗ್ಯಕರ ಜೀವನವನ್ನು ಅಳವಡಿಸಿಕೊಳ್ಳುವುದನ್ನು ದೈಹಿಕ ಸಂಸ್ಕಾರ ಅಂತಾರೆ. ಮಾನಸಿಕ ಸಂಸ್ಕಾರ ಅಂದ್ರೆ ಯೋಚನೆಗಳು. ಮತ್ತೆ ಬಂತು ನೋಡಿ ಆಲೋಚನಾ ಶಕ್ತಿ ಬಗ್ಗೆ. ಆಲೋಚನೆಗಳನ್ನು ಸರಿಪಡಿಸಿಕೊಳ್ಳುವುದು, ನಾವು ಲೋಕ ಕಲ್ಯಾಣಾರ್ಥವಾಗಿ ಆಲೋಚನೆಗಳನ್ನು ಮಾಡುವುದು, ಅದೇ ಮಾನಸಿಕ ಸಂಸ್ಕಾರ. ಆತ್ಮ ಸಂಸ್ಕಾರ ಅಂದ್ರೆ ನಾನು ದೇಹ ಅಲ್ಲ, ಆತ್ಮ, ಅರಿವಿನಿಂದ ಸದಾಕಾಲ ಜಾಗ್ರತೆಯಿಂದ ಬದುಕುವುದಕ್ಕೆ ಆತ್ಮ ಸಂಸ್ಕಾರ ಅಂತ ಹೇಳ್ತಾರೆ. ಈ ಆತ್ಮ ಸಂಸ್ಕಾರಕ್ಕೆ ಒಂದು ಎಕ್ಸಾಂಪಲ್ ಏನಂದ್ರೆ ಬೀಜ ಮತ್ತು ಮಣ್ಣು. ನಾವು ಮೊದಲೇ ತಿಳಿದಂತೆ ಎಷ್ಟೋ ಸೆಷನ್ಗಳಲ್ಲಿ, ಅಂದ್ರೆ ಆತ್ಮವಿಜ್ಞಾನ ಮರಣವೇ ಇಲ್ಲ ಆ ಒಂದು ಸಂಚಿಕೆಗಳಲ್ಲಿ ಆತ್ಮ ಎಂಬುದು ಒಂದು ಬೀಜಕ್ಕೆ ಹೋಲಿಸ್ತಾರೆ. ಅಲ್ಲಿ ಆ ಬೀಜ ಆತ್ಮ ಆದ್ರೆ ಮಣ್ಣು ಎಂಬುದು ಸಂಸ್ಕಾರ ಆಗುತ್ತಂತೆ. ನಮ್ಗೆ ಯಾವ ತರ ಆರೋಗ್ಯಕರವಾದ ಬೀಜ ಬೇಕು, ಅದೇ ತರ ನಮ್ಮ ಮಣ್ಣು ಕೂಡ ಫಲವತ್ತಾಗಿದ್ರೇನೆ ಈ ಆತ್ಮ ಸಂಸ್ಕಾರ ಅಂತ ಸಿಕ್ಕೋದು. ಈ ಆತ್ಮ ಎಂಬುದು ಬೀಜ, ಸಂಸ್ಕಾರ ಎಂಬುದು ಮಣ್ಣು. ಈ ಮಣ್ಣು ಮತ್ತು ಬೀಜ, ಒಂದು ಮರ ಒಳ್ಳೆಯ ಫಲ ಕೊಡಬೇಕಾದರೆ ಆತ್ಮ ಸಂಸ್ಕಾರ ಬೇಕೇ ಬೇಕು, ಬೀಜ ಮತ್ತು ಮಣ್ಣು ಬೇಕೇ ಬೇಕು ಅಂತ ಇಲ್ಲಿ ಎಕ್ಸಾಂಪಲ್ ಕೊಡ್ತಾರೆ. ಅದೇ ತರ ಇಲ್ಲಿ ಗುರುಗಳು ಒಂದ್ ಕಡೆ ಹೇಳ್ತಾರೆ, ಇಲ್ಲಿ ಸಂಸ್ಕಾರ ಅಂದ್ರೆ ಏನು ಅಂತ ಅವರು ಬೇರೆ ತುಂಬಾ ಒಂದು ಶಬ್ದ, ಒಂದು ವರ್ಡ್ಗಳನ್ನ ಅದಕ್ಕೆ ಪರ್ಯಾಯವಾಗಿ ಹೇಳ್ತಾ ಇರ್ತಾರೆ. ಸಂಸ್ಕಾರ ಅಂದರೆ ಪ್ಯೂರಿಫಿಕೇಶನ್ ಮಾಡೋದು, ನಮ್ಮನ್ನ ನಾವು ಪ್ಯೂರಿಫಿಕೇಶನ್ ಮಾಡೋದು, ಶುದ್ಧೀಕರಣ ಮಾಡೋದು. ಎವಲ್ಯೂಷನ್ ಅಂದ್ರೆ ಆತ್ಮದ ವಿಕಾಸ ಮಾಡೋದು. ವೆಲ್ಫೇರ್ ಅಂದ್ರೆ ಸರ್ವತೋಮುಖ ಕ್ಷೇಮವನ್ನು ಬಯಸುವುದು. ಎಥಿಕಲ್ ಬ್ಯೂಟಿ ಅಂದ್ರೆ ನೈತಿಕವಾಗಿ ನಮ್ಮನ್ನು ನಾವು ಸುಂದರಗೊಳಿಸುವುದು ಅಂತ. ಆಮೇಲೆ ಗ್ರೇಟೆಸ್ಟ್ ಕ್ಯಾಮರೇಟರಿ ಅಂತಾರೆ, ಅಂದ್ರೆ ಆತ್ಮೀಯವಾದ ಒಂದು ಗ್ರೂಪ್, ಅದು ಒಂದು ಗುಂಪು, ಅದು ಆತ್ಮೀಯವಾದ ಗುಂಪು ಸಂಸ್ಕಾರ ಎಂಬುದು. ಟುಗೆದರ್ನೆಸ್ ಮತ್ತು ಒನ್ನೆಸ್, ಒಂದೇ, ನಾವೆಲ್ಲರೂ ಒಂದೇ ಎಂಬ ಭಾವ ಎಂಬುದು ಕೆಲವು ವರ್ಡ್ಗಳನ್ನು ಪರ್ಯಾಯವಾಗಿ ಗುರುಗಳು ತಿಳಿಸಿದ್ದಾರೆ. ಈ ನೆಕ್ಸ್ಟ್ ಬರೋದು ನಮ್ಗೆ ಇಲ್ಲಿ ದೊಡ್ಡ ಅನುಭವ ಆಯ್ತು. ಸಂಸಾರದಲ್ಲಿ ಅಂದರೆ ಸಂಸಾರದಲ್ಲಿ ಇರುವುದು ಅಂದ್ರೆ ಅಷ್ಟೊಂದು ಸುಲಭ ಅಲ್ಲ. ನೀವು ಜ್ಞಾನೋದಯ ಹೊಂದುವುದು ಸಂಸಾರದಲ್ಲಿದ್ದಾಗ ಮಾತ್ರ. ಸಂಸಾರದಲ್ಲಿ ಇರುವುದು ಅಂದ್ರೆ ಅಂತ ಸುಲಭದ ಒಂದು ವಿಷಯ ಅಲ್ಲ ಅದು. ಆದ್ರೆ ನೀವು ಜ್ಞಾನೋದಯ ಹೊಂದಲಿಕ್ಕೆ ಆಗುವುದು ಈ ಸಂಸಾರದಲ್ಲಿದ್ದಾಗಲೇ. ಅಂದ್ರೆ ನೀವು ಸಂಸಾರದಲ್ಲಿದ್ದಾಗ ನೀವು ಆದಷ್ಟು ವೇಗವಾಗಿ ಜ್ಞಾನೋದಯ ಹೊಂದ್ತೀರಾ ಅಂತ. ಅಂದ್ರೆ ನೀವು ಎನ್ಲೈಟನ್ಮೆಂಟು ಅಥವಾ ಜ್ಞಾನೋದಯವನ್ನು ಪರೀಕ್ಷೆಗೆ ಒಳಪಡಿಸುವುದು ಈ ಸಂಸಾರದಲ್ಲಿದ್ರೆ ಮಾತ್ರ. ನೀವು ಟೆಸ್ಟ್ ಮಾಡೋದು, ನಿಮ್ಮ ಎನ್ಲೈಟನ್ಮೆಂಟ್ ಅನ್ನು ಟೆಸ್ಟ್ ಮಾಡ್ಬೇಕಾ, ನೀವು ಸಂಸಾರದಲ್ಲಿದ್ದೇ ನೀವು ಅದನ್ನು ಆದಷ್ಟು ಬೇಗ ಮಾಡ್ಕೋಬಹುದು ಅಂತ ಹೇಳ್ತಾರೆ. ನಿಮ್ಮ ಜ್ಞಾನೋದಯವನ್ನು ಪರೀಕ್ಷೆ ಮಾಡಲು ಬೇರೆಲ್ಲೂ ಸಾಧ್ಯ ಇಲ್ಲ. ನೀವು ಸಂಸಾರದಲ್ಲಿ ಇಲ್ಲ ಅಂದ್ರೆ ನೀವು ಜ್ಞಾನೋದಯ ಹೊಂದಿದ್ದೀರಿ ಎಂಬುದನ್ನು ಟೆಸ್ಟ್ ಮಾಡ್ಲಿಕ್ಕೆ, ಸಪೋಸ್ ಒಂದು ಸಣ್ಣ ಎಕ್ಸಾಂಪಲ್ ಹೇಳುದಾದ್ರೆ, ಸಂಸಾರದಲ್ಲಿ ನಿಮ್ಗೆ ಧ್ಯಾನಕ್ಕಿಂತ ಮುಂಚೆ ಸಿಟ್ಟು ಅದು ಇದು ಎಲ್ಲ ಇರುತ್ತೆ. ಅದೇ ಧ್ಯಾನ ನಿಮ್ಗೆ ಘಟಿಸಿದ ನಂತರ ನೀವು ಯಾವ ತರ ಪರಿವರ್ತನೆ ಆಗ್ತೀರಿ, ಅದು ಸಂಸಾರದಲ್ಲಿ ಇದ್ರೇನೆ ನಿಮ್ಗೆ ಟೆಸ್ಟ್ ಮಾಡ್ಲಿಕ್ಕಾಗೋದು, ಪರೀಕ್ಷೆ ಮಾಡ್ಲಿಕ್ಕಾಗೋದು. ನಿಮ್ಮ ಕೋಪ, ತಾಳ್ಮೆ ಎಲ್ಲ ನಿಮ್ಮನ್ನು ನೀವೇ ಟೆಸ್ಟ್ ಮಾಡಕ್ಕಾಗೋದು, ನಿಮ್ಮ ಯುವರ್ ಸೆಲ್ಫ್ ಅನ್ನು ಟೆಸ್ಟ್ ಮಾಡಕ್ಕಾಗೋದು ಸಂಸಾರದಲ್ಲಿ ಇದ್ರೆ ಮಾತ್ರ. ಆದ್ರಿಂದ ಸಂಸಾರ ಎಂಬುದೇ ಒಂದು ದೊಡ್ಡ ಅನುಭವ. ಈ ಸಂಸಾರದಲ್ಲಿ ನೀವು
ಆತ್ಮ ಸಂಸ್ಕಾರವನ್ನು ಸೇರಿಸಿದ್ರೆ ಮಹಾ ಅನುಭವ ಅಂತಾರೆ. ಈ ಸಂಸಾರದಲ್ಲಿ ಇರುವುದೇ ಒಂದು ದೊಡ್ಡ ಅನುಭವ. ಈ ಸಂಸಾರಕ್ಕೆ ಈ ಸಂಸಾರದಲ್ಲಿ ಇರುವಾಗ ನೀವು ಆತ್ಮ ಸಂಸ್ಕಾರವನ್ನು ಸೇರಿಸಿದರೆ, ನಾನು ಆತ್ಮ ಸಂಸ್ಕಾರ ಅದಕ್ಕೆ ಮೊದಲೇ ಹೇಳ್ತೀನಿ, ಆತ್ಮ ಸಂಸ್ಕಾರವನ್ನು ಸೇರಿಸಿದ್ರೆ ಅದೇ ಒಂದು ಮಹಾ ಅನುಭವ ಅಂತ ಹೇಳ್ತಾರೆ. ಆದ್ರೆ ಸಂಸಾರವೂ ಶ್ರೇಷ್ಠ, ಆಧ್ಯಾತ್ಮಿಕವೂ ಶ್ರೇಷ್ಠ. ಈಗ ನೀವು ಇವೆರಡರನ್ನು ಸೇರಿಸಿದರೆ, ಆಧ್ಯಾತ್ಮದಲ್ಲಿ ಆತ್ಮ ಸಂಸ್ಕಾರವನ್ನು ಸೇರಿಸಿದರೆ ಅಂದ್ರೆ ಆತ್ಮ ಸಂಸ್ಕಾರದೊಂದಿಗೆ ಸಂಸ್ಕಾರದಲ್ಲಿ ಆಧ್ಯಾತ್ಮಿಕತೆ, ಇದನ್ನು ಎರಡನ್ನೂ ಸೇರಿಸಿದರೆ ನೀವು PSSM, ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಎಂಬುದನ್ನು ಕಲ್ಪನೆ ಮಾಡ್ಕೋಬಹುದು. ಅಂದ್ರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯಲ್ಲಿ ಇರುವವರಿಗೆ ಎಲ್ಲರಿಗೂ ಆಧ್ಯಾತ್ಮಿಕ ಸಂಸ್ಕಾರ ಇದೆ ಅಂತ ಗುರುಗಳು ಹೇಳ್ತಾರೆ. ಇಲ್ಲಿ ಆಧ್ಯಾತ್ಮಿಕ ಸಂಸ್ಕಾರ ವಿತ್ ಆತ್ಮ ಸಂಸ್ಕಾರ ಅಂತಾರೆ. ಅಂದ್ರೆ ಬರೀ ಸಂಸ್ಕಾರ ಅಂತ ಹೇಳಿದಾಗ ನಾವು ಸಮಾಜದಲ್ಲಿ ಒಳ್ಳೆಯವರಾಗಿ ಕಾಣ್ತೀವಿ. ಅವ್ರು ಬಾರಿ ತುಂಬಾ ಸಂಸ್ಕಾರವಂತರು ಅಂತ ಹೇಳ್ತಾರೆ ನೋಡಿ. ಅಂದ್ರೆ ಈ ಸಂಸಾರದಲ್ಲಿರುವಾಗ ಅವನು ಒಳ್ಳೆಯವನು, ಅವನು ತುಂಬಾ ಆದ್ರೆ ಬರೀ ಸಂಸ್ಕಾರ ಅಂದ್ರೆ ನೀನು ಒಳ್ಳೆಯವನಾಗಿ ಒಂದು ಸಮಾಜದಲ್ಲಿ ಜೀವನವನ್ನು ನಡೆಸುವುದು. ಅದೇ ಆತ್ಮ ಸಂಸ್ಕಾರ ಅಂದ್ರೆ ನೀವು ಲೋಕ ಸಂಪರ್ಕವಿಲ್ಲದ ಸನ್ಯಾಸಿ ಆಗ್ಬಹುದು. ಅಂದ್ರೆ ಬರೀ ಸಂಸ್ಕಾರಿ ಅಂದ್ರೆ ನೀವು ಒಂದು ಒಳ್ಳೆ ಜೀವನ ನಡೆಸ್ಬೋದು ಅಷ್ಟೇ ಹೊರತು, ಆತ್ಮ ಸಂಸ್ಕಾರ ಇದ್ದಾಗ ನೀವು ಆ ಪ್ರಾಪಂಚಿಕ ಜೀವನಕ್ಕೆ ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳದೆ ಬರೀ ನೀವು ಲೋಕ ಸಂಪರ್ಕವಿಲ್ಲದ ಸನ್ಯಾಸಿ ಆಗಬಹುದು. ಈ ಸಂಸ್ಕಾರ ವಿತ್ ಆತ್ಮ ಸಂಸ್ಕಾರ ಅಂದ್ರೆ ಹೊರಗಿನ ನಡವಳಿಕೆ ಸುಂದರವಾಗಿರಬೇಕು, ಒಳಗಿನ ಪ್ರಜ್ಞೆ ಜಾಗೃತವಾಗಿರಬೇಕು ಎಂಬುದು ಇದ ಅರ್ಥ. ಸಂಸ್ಕಾರ ವಿತ್ ಆತ್ಮ ಸಂಸ್ಕಾರ ಅಂದ್ರೆ ಹೊರಗಿನ ನಡವಳಿಕೆನೂ ಚೆನ್ನಾಗಿರ್ಬೇಕು, ಒಳಗಿನ ಸಂಸ್ಕಾರನು ಅಂದ್ರೆ ಆತ್ಮ ಸಂಸ್ಕಾರನು ಜಾಗೃತವಾಗಿರಬೇಕು, ಅಂದ್ರೆ ಅರಿವಿನಿಂದ ಜೀವಿಸ್ಬೇಕು ಅಂತ ಹೇಳ್ತಾ ಇರೋದಿರಿ. ಇಲ್ಲಿ ಈಗ ಆತ್ಮ ಸಂಸ್ಕಾರ ಅಂದ್ರೆ ಸಂಸ್ಕಾರ ವಿತ್ ಆತ್ಮ ಸಂಸ್ಕಾರಕ್ಕೆ ಒಂದು ಎಕ್ಸಾಂಪಲ್ ಹೇಳುದಾದ್ರೆ, ಒಂದು ಹೂವು ಸುಂದರವಾದ ಹೂ, ಅದರ ಸೌಂದರ್ಯ ಎಂಬುದು ಸಂಸ್ಕಾರ, ಅದರ ಪರಿಮಳ, ಅದರ ಬೀರುವ ಸುವಾಸನೆ ಎಂಬುದು ಆತ್ಮ ಸಂಸ್ಕಾರ. ಅಂದ್ರೆ ಒಂದು ಹೂವು ಪರಿಮಳ ಬೀರಿದರೆ ಅದು ಬರೀ ಸಂಸ್ಕಾರ, ನಮ್ಗೆ ಕಾಣಿಸುತ್ತೆ, ಅದು ಪರಿಮಳ ಬೀರುದಲ್ಲ, ಅದರ ಸೌಂದರ್ಯ ನಮ್ಗೆ ಕಾಣಿಸುತ್ತೆ. ಅಂದ್ರೆ ಪ್ರಾಪಂಚಿಕ ಜೀವನ ಅಂತಾಯ್ತು, ಅದರ ಸೌಂದರ್ಯ ನಮ್ಗೆ ಕಾಣಿಸುವುದು ಸಂಸ್ಕಾರ. ಆತ್ಮ ಸಂಸ್ಕಾರ ಅಂದ್ರೆ ಅದರ ಸುವಾಸನೆ ಬೀರುವುದು, ಅದರ ಸುವಾಸನೆ ಸುತ್ತಲೂ ಬೀರುವುದು, ಅದು ಆತ್ಮ ಸಂಸ್ಕಾರ ಆಗುತ್ತೆ ಅಂತ ಹೇಳ್ತಾರೆ. ಆ ಹೂವಿನಿಂದ ಹೊರಹೊಮ್ಮುವ ಪರಿಮಳವೇ ಆತ್ಮ ಸಂಸ್ಕಾರ. ಇನ್ನೊಂದು ಸ್ಪಿರಿಚುವಾಲಿಟಿ ಇನ್ ಸಂಸ್ಕಾರ ಅಂತ ಹೇಳಿದ್ದಾರೆ ಗುರುಗಳು. ಮನುಷ್ಯನಿಗೆ ಈ ಆತ್ಮ ಸಂಸ್ಕಾರ ಅಂದ್ರೆ ಸಂಸ್ಕಾರವಿದ್ದ ಆತ್ಮ ಸಂಸ್ಕಾರದಲ್ಲಿ ಮನುಷ್ಯನಿಗೆ ಕೇವಲ ಲೌಕಿಕ ಸಂಸ್ಕಾರವಿದ್ದರೆ ಸಾಲದು, ಧ್ಯಾನದ ಮೂಲಕ ಲಭಿಸುವ ಆತ್ಮ ಸಂಸ್ಕಾರವು ಜೊತೆಗಿರ್ಬೇಕು. ಬರೀ ಸಂಸ್ಕಾರ ಇದ್ರೆ ಅವನು ಒಳ್ಳೆಯವನು ಅಂತ ಹೇಳ್ತಾರೆ ಅಷ್ಟೇ ಹೊರತು, ಅದೇ ಜ್ಞಾನದ ಮೂಲಕ ಸಿಗುವ ಸಂಸ್ಕಾರ ಇದ್ರೆ ನಿಮ್ಗೆ ಅವನು ಆಗಲೇ ಒಂದು ಬದುಕು ಪರಿಪೂರ್ಣ ಅಂತ ಹೇಳ್ತಾರೆ ಗುರುಗಳು. ಇನ್ನೊಂದು ಸ್ಪಿರಿಚುವಾಲಿಟಿ ಇನ್ ಸಂಸ್ಕಾರದಲ್ಲಿ ಆಧ್ಯಾತ್ಮಿಕತೆ ಅಥವಾ ಸಂಸ್ಕಾರದೊಳಗಿನ ಆಧ್ಯಾತ್ಮಿಕ ಅಂದ್ರೆ ಸಂಸ್ಕಾರಕ್ಕೆ ಆಧ್ಯಾತ್ಮಿಕ ಆಯಾಮವನ್ನು ನೀಡುವುದು. ಅಂದರೆ ನಮ್ಮ ದೈನಂದಿನ ಚಟುವಟಿಕೆ, ನಡವಳಿಕೆ ಮತ್ತು ಶಿಸ್ತಿನ ಜೀವನದಲ್ಲಿ ಆತ್ಮದ ಅರಿವನ್ನು ಬೆರೆಸುವುದು ಅಂತ ಹೇಳ್ತಾರೆ. ಹಾಗಾಗಿ ಇವೆರಡರನ್ನು ಸೇರಿಸಿದರೆ ನಮಗೆ ಈ PSSM ನವರು ಸಿಗ್ತಾರೆ. ಅಂದ್ರೆ PSSM ಅಂದ್ರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನಲ್ಲಿ ಇರುವವರೆಲ್ಲರೂ ಆತ್ಮ ಸಂಸ್ಕಾರಿಗಳು. ಸಂಸ್ಕಾರ ವಿತ್ ಆತ್ಮ ಸಂಸ್ಕಾರ ಇರುವವರೇ ಈ ಪಿರಮಿಡ್ ಸೊಸೈಟಿಯಲ್ಲಿ ಇರುವವರು. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಗುರುಗಳು. ಈ ಸಂಸಾರದಲ್ಲಿ ದಿನಾ ಜಗಳ ನಡೀತದೆ. ಗಂಡ ಹೆಂಡತಿ ಇರ್ತಾರೆ, ಮಕ್ಕಳು ಇರ್ತಾರೆ, ಎಲ್ರು 2 ಗಂಟೆ ದಿನಕ್ಕೆ ಫೈಟ್ ಮಾಡ್ತಾರೆ. ಆದ್ರೆ ಅದೇ ರಾತ್ರಿ ಆದ ಕೂಡ್ಲೆ 2 ಗಂಟೆ ಆರಾಮವಾಗಿ ಎಲ್ರು ಕುತ್ಕೊಂಡು ಧ್ಯಾನ ಮಾಡ್ತಾರೆ ಅಂತ ಹೇಳ್ತಾರೆ. ಇದೇ ಒಂದು ಈ ರೊಟೀನ್ ನಡೀತಾ ಇರ್ತದೆ. ಹಗಲಿಡೀ ಜಗಳ ಮಾಡ್ತಾರೆ, 1-2 ಗಂಟೆ ಗಟ್ಲೆ ಜಗಳ ಮಾಡ್ತಾರೆ, ರಾತ್ರಿ ಆದಾಗ ಎಲ್ರು ಸುತ್ತಲೂ ಕುಳಿತು ಧ್ಯಾನ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ರು ಯಾಕೆ ಜಗಳ ಮಾಡ್ತಾರೆ?
ಜಗಳ ಮಾಡೋದು ಯಾಕೆ ಅಂದ್ರೆ ನಂದೇ ಸರಿ ನಂದೇ ಸರಿ, ಗಂಡ ಹೇಳ್ತಾನೆ ನಂದೇ ಸರಿ, ಹೆಂಡತಿ ಹೇಳ್ತಾಳೆ ನಂದೇ ಸರಿ, ಮಕ್ಕಳು ಹೇಳ್ತಾರೆ ನಮ್ದೇ ಸರಿ, ಆಗ ಜಗಳ ಸ್ಟಾರ್ಟ್ ಆಗ್ತದೆ. ಈಗ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಬೆಂಗಳೂರು ಟ್ರಾಫಿಕ್ ಅಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ವೆಹಿಕಲ್ಸ್ ಹೋಗ್ತಾ ಇರ್ತದೆ. ಅದೇ ತರ ಪಶ್ಚಿಮದಿಂದ ಪೂರ್ವಕ್ಕೆ ಕೂಡ ವೆಹಿಕಲ್ಸ್ ಹೋಗ್ತಾ ಇರ್ತದೆ. ಮಧ್ಯದಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ. ಆವಾಗ ಈ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುವವನು ಹೇಳ್ತಾನೆ ನಂದು ಸರಿ, ನಾನ್ ಸರಿ ಇದ್ದೇನೆ, ನಂದು ಸರಿ, ನಾನೇನು ಮಾಡಕ್ಕಾಗಲ್ಲ ಅಂತ. ಇನ್ನೊಬ್ಬ ಹೇಳ್ತಾನೆ ಈ ಕಡೆ ಹೋಗುವವನು ನನ್ನದೇ ಸರಿ ಅಂತ. ಆಗ ಏನಾಗ್ಬೇಕು, ಯಾಕೆಂದ್ರೆ ಅಲ್ಲಿ ನಾವು ಉಪಯೋಗಿಸುವ ರಸ್ತೆ ಒಂದೇ. ಆ ರಸ್ತೆ ಒಂದೇ ರಸ್ತೆಯನ್ನು ನಾವು ಉಪಯೋಗಿಸುವಾಗ ಟ್ರಾಫಿಕ್ ಜಾಮ್ ಆಗೋದು ಸಹಜ. ಆವಾಗ ನಾವು ಏನ್ ಮಾಡ್ಬೇಕು, ಕಾಯ್ಬೇಕು. ಅಂದ್ರೆ ತಾಳ್ಮೆಯೇ ಮುಖ್ಯ. ನಿನ್ನೆ ಸರ್ ಕೂಡ ಹೇಳ್ತಾ ಇದ್ರು ಇದನ್ನು. ಈ ಸಂಸಾರ ಎಂಬಲ್ಲಿ ಸಂಸಾರದಲ್ಲಿ ತಾಳ್ಮೆ ಎಂಬುದು ತುಂಬಾ ಮುಖ್ಯ. ಅದು ಈ ಸಂಸಾರದಲ್ಲಿ ಇದ್ರೆ ಮಾತ್ರ ಅದು ಉದ್ಭವಿಸುತ್ತದೆ. ನೀವು ಬೇರೆ ಕಡೆ ಎಲ್ಲ ಇದ್ರೆ, ಅದೇ ನೀವು ಬರೀ ಸನ್ಯಾಸತ್ವಕ್ಕೆ ಹೋದ್ರೆ ಅಲ್ಲಿ ತಾಳ್ಮೆ ಏನು ಬೇಡ. ನೀವು ಹೆಂಗಿದ್ದೀರೋ ಹಂಗೆ ಆರಾಮದಲ್ಲಿ ನಿಮ್ಮ ಧ್ಯಾನದ್ದು ನಿಮ್ಮ ಆತ್ಮವಿಕಾಸವನ್ನು ಮಾಡ್ಕೋತಾ ಹೋಗ್ಬೋದು. ಆದ್ರೆ ಸಂಸಾರದಲ್ಲಿ ತಾಳ್ಮೆ ಇದ್ರೆ ಮಾತ್ರ ನೀವು ಈ ಸಂಸಾರದಲ್ಲಿ ಇದು ನಿರ್ವಾಣವನ್ನು ಪಡೆಯಲಿಕ್ಕೆ ಸಾಧ್ಯ. ಇದು ಸಂಸಾರದಲ್ಲಿ ತಾಳ್ಮೆ ಎಂಬುದು ತನ್ನಿಂತಾನೇ ಉದ್ಭವಿಸುತ್ತದೆ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಕಾಯುವಿಕೆ, ತಾಳ್ಮೆಯ ಅವಶ್ಯಕತೆ ಮತ್ತು ಕಾಯುವಿಕೆಯ ಅವಶ್ಯಕತೆ ಈ ಸಂಸಾರದಲ್ಲಿದ್ರೆ ಇರುತ್ತೆ ಅಂತ. ಮತ್ತೆ ಹೇಳ್ತಾರೆ ಗುರುಗಳು, ನಮ್ಗೆ ಪ್ರತಿದಿನ ಹಸಿವಾಗ್ತದೆ. ಪ್ರತಿದಿನವೂ ನಾವು ಅಡುಗೆ ಮಾಡಿ ಊಟ ಮಾಡ್ತೇವೆ. ಯಾರು ನಮ್ಗೆ ಅಡಿಗೆ ಊಟ ತಂದ್ಕೊಡಲ್ಲ. ನಮ್ಗೆ ನಾವೇ ಕಷ್ಟಪಟ್ಟು ಅಡಿಗೆ ಮಾಡಿ ಊಟ ಮಾಡ್ಬೇಕು. ಅಂದ್ರೆ ಈ ದೇಹವನ್ನು ಕಾಪಾಡ್ಲಿಕ್ಕೋಸ್ಕರ ನಾವು ಅಡಿಗೆ ಮಾಡಿ ಊಟ ಮಾಡಿ, ಅಂದ್ರೆ ಈ ಒಟ್ಟಾರೆಯಾಗಿ ನಾವು ಈ ದೇಹವನ್ನು ಕಾಪಾಡ್ತಾ ಇರ್ಬೇಕು. ಈ ದೇಹ ನಮ್ಗೆ ಎಲ್ಲಿಂದ ಬಂತು ಅಂದ್ರೆ ನಮ್ಮ ತಂದೆ ತಾಯಿ ಸಂಸಾರ ಮಾಡಿದ್ರಿಂದ ಈ ದೇಹ ನಮ್ಗೆ ಬಂತು. ಈಗ ನಿಮ್ಮ ಮಕ್ಕಳಿಗೆ ದೇಹ ನೀವು ಸಂಸಾರ ಮಾಡಿದ್ರೆ ಮಾತ್ರ ಆ ಮಕ್ಕಳಿಗೆ ಆ ದೇಹ ಬರುತ್ತೆ. ಅಂದ್ರೆ ಇದು ಸಪೋಸ್ ತಂದೆ ತಾಯಿಗಳು ಸಂಸಾರ ಮಾಡಿಲ್ಲದಿದ್ರೆ ನಿಮ್ಮ ದೇಹ ಭೂಮಿಗೆ ಬರ್ತಾ ಇರ್ಲಿಲ್ಲ. ಪ್ರತಿದಿನವೂ ನಾವು ಈ ದೇಹವನ್ನು ಕಾಪಾಡ್ಲೇಬೇಕು. ಹಾಗೆ ಮಕ್ಕಳು ನಾವು ಸಂಸಾರವಂತರಲ್ಲದಿದ್ರೆ ಮಕ್ಕಳು ಕೂಡ ಬರ್ತಾ ಇರ್ಲಿಲ್ಲ. ನಾವು ಮಕ್ಕಳನ್ನು ಪಡೀಬೇಕು. ಅದು ಒಂದು ದೊಡ್ಡ ಅನುಭವ ಅಂತ ಹೇಳ್ತಾರೆ ಗುರುಗಳು. ನೀವು ಯಾವುದೇ ತಾಯಿ ಹತ್ರ ಹೋದ್ರು ಕೂಡ ನಿಮ್ದು ಏನು ದೊಡ್ಡ ಅನುಭವ ಅಂತ ಕೇಳಿದ್ರೆ, ನಾನು ಮಗುವಿಗೆ ಜನ್ಮ ಕೊಡುವುದೇ ನನ್ನದೊಂದು ದೊಡ್ಡ ಅನುಭವ. ನಾನು ಮಗುವನ್ನು ಹಡಿಯುವಾಗ ನಂಗೆ ಆದ ಅನುಭವವೇ ದೊಡ್ಡ ಅನುಭವ ಅಂತ ಹೇಳ್ತಾಳಂತೆ ತಾಯಿ. ಅನುಭವವೇ ನನ್ನ ದೊಡ್ಡ ಅನುಭವ, ಅದೇ ಮಹಾ ಅನುಭವ ಅಂತ ತಾಯಿ ಹೇಳ್ತಾಳಂತೆ. ಅಂದ್ರೆ ತಾಯಿಯನ್ನು ಇಲ್ಲಿ ಗುರುಗಳು ದೇವರಿಗೆ ಹೋಲಿಸಿದ್ದಾರೆ. ತಾಯಿ ಅಂದ್ರೆ ದೇವರು ಅಂದ್ರೆ ತಾಯಿ. ನಿಮ್ಗೆ ದೇವರನ್ನು ನೋಡ್ಬೇಕು ಅಂತ ಇದ್ರೆ ನೀವು ನಿಮ್ಮ ತಾಯಿಯನ್ನು ಹೋಗಿ ನೋಡಿ ಅಂತ ಗುರುಗಳು ಹೇಳ್ತಾರೆ. ಅದು ದೇವರನ್ನು ನೋಡಿದಂಗೆ ಆಗತ್ತೆ ಅಂತ. ತಾಯಿ ಅಂದ್ರೆ ಏನಂದ್ರೆ ಶುದ್ಧ ಸಂಸಾರ ಅಂತ ಹೇಳ್ತಾರೆ ಮತ್ತೆ ಗುರುಗಳು. ತಾಯಿ ಅಂದ್ರೇನೆ ಒಂದು ಶುದ್ಧ ಸಂಸಾರ. ಆದ್ರೆ ಅಲ್ಲಿ ಆನಂದ ಎಂಬುದು ಇರುವುದಿಲ್ಲ ಅಂತೆ. ಯಾಕೆಂದ್ರೆ ಅಲ್ಲಿ ಆತ್ಮ ಸಂಸ್ಕಾರ ಎಂಬುದು ಇಲ್ಲ, ಅದಕ್ಕೆ ಸೇರಿಲ್ಲ. ಈ ತಾಯಿ ಎಂಬುದೇ ಒಂದು ಸಂಸಾರ, ಅಲ್ಲಿ ಆನಂದ ಎಂಬುದೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಆತ್ಮ ಸಂಸ್ಕಾರ ಅಲ್ಲಿ ಸೇರ್ಕೊಂಡಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಒಂದು ಸ್ವಲ್ಪ ಆತ್ಮ ಸಂಸ್ಕಾರವು ಒಂದು ಸುಂದರ ಸಂಸಾರಕ್ಕೆ ಸೇರಿಕೊಂಡರೆ ಅದು ಮಹಾ ಅನುಭವಗಳಲ್ಲಿ ಮಹಾ ಅನುಭವವೇ ಆಗುತ್ತೆ. ಒಂದು ಸ್ವಲ್ಪ ಆತ್ಮ ಸಂಸ್ಕಾರವೂ ಕೂಡ ಆ ಒಂದು ಸುಂದರ ಸಂಸಾರದಲ್ಲಿ ಸೇರ್ಕೊಂಡ್ರೆ ಅದು ಒಂದು ದೊಡ್ಡ ಅನುಭವ, ಮಹಾ ಅನುಭವಗಳಲ್ಲಿ ಮಹಾ ಅನುಭವ ಅಂತ ಹೇಳ್ತಾರೆ. ಪಿರಮಿಡ್ ಮಾಸ್ಟರ್ ಎಲ್ಲರೂ ಗ್ರೇಟ್ ಮಾಸ್ಟರ್ ಆಗಿದ್ದಾರೆ. ಅವರು ಸಂಸಾರಕ್ಕೆ ಆತ್ಮ ಸಂಸ್ಕಾರವನ್ನು ಸೇರಿಸಿ ಆನಂದಮಯವಾಗಿ ಜೀವಿಸುತ್ತಾರೆ ಸಂಸಾರದಲ್ಲಿ. ಅಂದ್ರೆ ಅವರು ಪಿರಮಿಡ್ ಮಾಸ್ಟರ್ಗಳನ್ನು ಸಂಸಾರದಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ಅವರು ಹೇಳುದು, ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಗ್ರೇಟ್ ಮಾಸ್ಟರ್ಸ್. ಅವರು ಸಂಸಾರವನ್ನು ಆತ್ಮ ಸಂಸ್ಕಾರಕ್ಕೆ ಸೇರಿಸಿ ಅವರು ಆನಂದಮಯವಾದ ಜೀವನವನ್ನು ನಡೆಸುತ್ತಿದ್ದಾರೆ. ಸಂಸಾರದಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳು ಇರುತ್ತವೆ, ಆದರೂ ನಾವು ಎಷ್ಟು ಸಾಧ್ಯವೋ ಅಷ್ಟು ಸಂತೋಷವಾಗಿ ಜೀವನವನ್ನು ಸಾಗಿಸಬೇಕು. ಇದಕ್ಕಾಗಿ ನಾವು ಮಾಡಬೇಕಾದದ್ದು ಇಷ್ಟೇ, ಏನಂದ್ರೆ ಸಂಸಾರವನ್ನು ಆತ್ಮ ಸಂಸ್ಕಾರಕ್ಕೆ
ಸೇರಿಸಿ ಜೀವಿಸುವುದು ಅಂತ ಹೇಳ್ತಾರೆ. ಈ ಆತ್ಮ ಸಂಸ್ಕಾರ ಎಂಬುದು ಹೇಗೆ ಸಿಗುತ್ತೆ? ಇಷ್ಟೆಲ್ಲ ಹೇಳ್ತೀರಲ್ಲ, ಸಂಸಾರಕ್ಕೆ ಆತ್ಮ ಸಂಸ್ಕಾರ ಸೇರಿಸಿ ಅಂದ್ರೆ, ಈ ಆತ್ಮ ಸಂಸ್ಕಾರವನ್ನು ಪಡೆಯಲಿಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಧ್ಯಾನ ಮಾಡ್ಬೇಕು. ಅದೊಂದೇ ಅದಕ್ಕೆ ಇರುವ ದಾರಿ. ಪ್ರತಿಯೊಬ್ಬರು ಪ್ರತಿದಿನ ಧ್ಯಾನ ಅಭ್ಯಾಸ ಮಾಡಲೇಬೇಕು. ಯಾಕೆಂದರೆ ನಮಗೆ ಆತ್ಮ ಸಂಸ್ಕಾರ ಬೇಕೇ ಬೇಕು ಅಂತ ಹೇಳ್ತಾರೆ ಗುರುಗಳು. ಇಲ್ಲಿ ಹೇಗೆ ಸಂಸ್ಕಾರದ್ದು ನೋಡಿದ್ವಿ ನಾವು. ನೆಕ್ಸ್ಟ್ ಬರೋದು ಅದಕ್ಕೆ ಹೇಳ್ತಾ ಇದ್ದಾರೆ ತ್ಯಾಗರಾಜರು, ಎಂದರೋ ಮಹಾನುಭಾವರು ಎಲ್ಲರಿಗೂ ವಂದನೆಗಳು ಎಂದು ಅಂತ. ಈಗ ಈ ಈ ಮೂರು ಇದು ಫೇಸ್ಗಳನ್ನು ಹೇಳ್ತಾರೆ ಗುರುಗಳು. ಒಂದು ಬರೀ ಸಂಸಾರಿ ಆಗೋದು, ಇನ್ನೊಂದು ಬರೀ ಆತ್ಮ ಸಂಸ್ಕಾರಿ ಆಗೋದು, ಇನ್ನೊಂದು ಸಂಸಾರದಲ್ಲಿ ನಿರ್ವಾಣ ಹೊಂದುದು, ಅಂದ್ರೆ ಸಂಸಾರದಲ್ಲಿ ಆತ್ಮ ಸಂಸ್ಕಾರವನ್ನು ಪಡ್ಕೊಳ್ಳೋದು ಹೇಗೆ ಅಂತ. ಈ ಒಂದು ಇಲ್ಲಿ ಏನಂದ್ರೆ, ಒಬ್ಬ ಇರ್ತಾನೆ, ಒಬ್ಬ ಎಷ್ಟೋ ಜನ್ಮಗಳ ಕಾಲ ಬರೀ ಸಂಸಾರಿಯಾಗಿಯೇ ಇರ್ತಾನಂತೆ. ಅಲ್ಲಿ ಆತ್ಮ ಸಂಸ್ಕಾರವೇ ಇರುವುದಿಲ್ಲ. ಮತ್ತೆ ಕೆಲವು ಜನ್ಮಗಳಲ್ಲಿ ಏನಾಗುತ್ತಂದ್ರೆ, ಅವನು ಏನು ಬೇಡ, ಸಂಸಾರ ಬೇಡ, ಏನು ಬೇಡ ಅಂತ ಹೇಳಿ ಪ್ರತಿ ಸರಿನೂ ಸಂಸಾರ ತ್ಯಜಿಸಿ ಹಿಮಾಲಯಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡಿ ಫುಲ್ಲು ಆತ್ಮಜ್ಞಾನವನ್ನು, ಆತ್ಮಾನುಭವವನ್ನು ಪಡೀತಾನಂತೆ. ಅಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ ಬರೀ ಆತ್ಮಜ್ಞಾನವನ್ನು ಪಡೆದ್ರೆ ಅಲ್ಲಿ ಆತ್ಮ ಸಂಸ್ಕಾರ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ ಗುರುಗಳು. ಇವೆರಡನ್ನು ಕಂಬೈನ್ ಮಾಡಿದ್ರೆ, ಸಂಸಾರ ವಿತ್ ಆತ್ಮ ಸಂಸ್ಕಾರ ಎರಡನ್ನು ಕಂಬೈನ್ ಮಾಡಿದಾಗ ನಾವೇನ್ ಮಾಡ್ತೇವೆ? ಸಂಸಾರದಲ್ಲಿ ಇದ್ದುಕೊಂಡೇ ಈ ಆತ್ಮ ವಿಕಾಸವನ್ನು ಹೊಂದುತ್ತೇವೆ. ಆದ್ದರಿಂದ ಹಲವಾರು ಅನುಭವಗಳನ್ನು ಪಡೆಯುತ್ತೇವೆ. ಆದರೆ ಆತ್ಮ ಸಂಸ್ಕಾರ ಆಗಲೇ ನಮ್ಮದು ಆತ್ಮ ಸಂಸ್ಕಾರ, ಸಂಸಾರ ಇನ್ನು ಆತ್ಮ ಸಂಸ್ಕಾರ ಅಂತ ಆಗತ್ತೆ ಅಂತ ಹೇಳ್ತಾರೆ ಗುರುಗಳು. ಇಲ್ಲಿ ಆಗ ನೀವು ಈಗ ಸಂಸಾರಿಯಾಗಿ ಜನ್ಮ ತಳೆದು ಆತ್ಮ ಸಂಸ್ಕಾರವನ್ನು ಪಡೆದಾಗ ಇದು ಮೂರನೇ ಫೇಸ್. ಇದುವೇ ನಮ್ದು ಮೂರನೇ ಫೇಸ್. ಈ ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಈ ಮೂರನೇ ಫೇಸ್ ಅಲ್ಲಿ ಇದ್ದಾರೆ. ಅಂದ್ರೆ ಸಂಸಾರದಲ್ಲಿ ಇದ್ದುಕೊಂಡು ಆತ್ಮ ಸಂಸ್ಕಾರವನ್ನು ಪಡ್ಕೊಳ್ತಾರೆ ಅಂತ ಹೇಳ್ತಾರೆ. ಪಿರಮಿಡ್ ಮಾಸ್ಟರ್ಗಳು ಈ ಥರ್ಡ್ ಫೇಸ್ ಅಲ್ಲಿ ಇದ್ದಾರೆ. ಅವರೆಲ್ಲರೂ ಧ್ಯಾನವನ್ನು ಟೀಚ್ ಮಾಡ್ತಾರೆ. ಮೂಮೆಂಟ್ ಇದು ಒಂದು ದೊಡ್ಡ ಮೂಮೆಂಟ್ ಎಂದು ಹೇಳಲು ನಾನು ತುಂಬಾ ಸಂತೋಷ ಪಡುತ್ತೇನೆ. ನೀವು ಕೂಡ ಇದರ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ ಗುರುಗಳು. ಅವರ ಜರ್ನಿಯನ್ನು ಹೇಳ್ತಾರೆ. ಈಗ ನನ್ಗೆ ಗೊತ್ತಿಲ್ಲ ನಾನು ಹೇಗೆ ಈ ಮೂಮೆಂಟ್ ಅನ್ನು ಸ್ಥಾಪನೆ ಮಾಡಿದೆ, ನಾನು ಹೇಗೆ ಈ ಪಿರಮಿಡ್ PSSM ಅನ್ನು ಅಂದ್ರೆ ಬೆಳೆಸಿದೆ ಅಂತ ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ. ನನಗೆ ಸತ್ಯ ತಿಳಿಬೇಕಿತ್ತು. ಸತ್ಯ ಅಂದ್ರೆ ಏನು? ಯಾವುದು ಶಾಶ್ವತವೋ ಅದೇ ಸತ್ಯ, ಯಾವುದು ಅಶಾಶ್ವತವೋ ಅದೇ ಅಸತ್ಯ. ಇಲ್ಲಿ ನನಗೆ ಶಾಶ್ವತ ಬೇಕು ಅಂತ ಇತ್ತು. ಒಂದು ಒಳ್ಳೆ ಜಾಬ್ ಇತ್ತು, ಒಳ್ಳೆ ಹೆಂಡತಿ ಇದ್ರು, ಒಳ್ಳೆ ಮಕ್ಕಳು ಇದ್ರು, ಎಲ್ಲವೂ ನನ್ನ ಬಳಿ ಇತ್ತು. ಒಳ್ಳೆಯ ಮ್ಯೂಸಿಕ್ ಕೂಡ ನನ್ನಲ್ಲಿತ್ತು. ಬಟ್ ಏನೋ ಒಂದು ಕೊರತೆ ಅಂತ ಅನ್ನಿಸ್ತಾ ಇತ್ತು. ಸಮ್ವೇರ್ ಎಲ್ಸ್ ಮಿಸ್ಸಿಂಗ್ ಅಂತ ಹೇಳ್ತಾರೆ, ಸಮಥಿಂಗ್ ಎಲ್ಸ್ ಮಿಸ್ಸಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಆ ಸಮ್ ಫ್ಯಾಕ್ಟರ್ ಈಸ್ ಮಿಸ್ಸಿಂಗ್ ಅಂತ ಹೇಳ್ತಾರೆ. ಅಂದ್ರೆ ನನ್ನಲ್ಲಿ ಆದ್ರೆ ಅಷ್ಟೆಲ್ಲ ಇದ್ರೂ ಕೂಡ ಏನೋ ಮಿಸ್ಸಿಂಗ್ ಇದೆ ಅಂತ ಇರ್ತಾ ಇತ್ತಲ್ಲ ಅವರಿಗೆ. ಅಂದ್ರೆ ಅವರಲ್ಲಿ ಪೂರ್ವ ಜನ್ಮದ ಹೇರಳವಾದ ಆತ್ಮ ಸಂಸ್ಕಾರ ಇತ್ತು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ನಾನಾಗಿಯೇ ಧ್ಯಾನಕ್ಕೆ ಬಂದೆ. ಯಾಕೆಂದ್ರೆ ನನ್ನಲ್ಲಿ ಹೇರಳವಾಗಿ ಪೂರ್ವ ಜನ್ಮದ ಆತ್ಮ ಸಂಸ್ಕಾರ ಇತ್ತು ಅಂತ ಹೇಳ್ತಾರೆ. ನಿಮಗೆ ಪೂರ್ವ ಜನ್ಮದ ಆತ್ಮ ಸಂಸ್ಕಾರ ಇದ್ರೆ ನೀವು ಅದನ್ನು ಪಡೆಯುತ್ತೀರಿ. ಅಂದ್ರೆ ಧ್ಯಾನ ಅಂದ್ರೆ ಇದು ಆಧ್ಯಾತ್ಮಿಕ ಜೀವನ ನಿಮ್ಗೆ ಪೂರ್ವ ಜನ್ಮದ ಆತ್ಮ ಸಂಸ್ಕಾರ ಇದೆ ಅಂತ ಆದ್ರೆ ನೀವು ಅದನ್ನು ಪಡೆಯುತ್ತೀರಿ. ಇದಕ್ಕಾಗಿ ನೀವು ಟೆಂಪಲ್ಗೆ ಹೋಗ್ಬೇಕಂತಿಲ್ಲ, ತೆಂಗಿನಕಾಯಿ ಹೊಡಿಬೇಕಂತಿಲ್ಲ, ಏನೂ ಬೇಡ. ನೀವು ಮಾಡಬೇಕಾದದ್ದು ಇಷ್ಟೇ. ಏನ್ ಮಾಡ್ಬೇಕು? ನೀವು ನಿಮ್ಮ ಮನಸ್ಸನ್ನು ನಿಲ್ಲಿಸಿ, ಅಷ್ಟೇ ಸಾಕು. ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಓಡಾಡ್ತಿರ್ತದೆ. ಅದನ್ನು ಹೇಗೆ ನಿಲ್ಲಿಸುದು, ಅದನ್ನು ಹೇಗೆ ಮಾಡುದು? ಅದು ತುಂಬಾ ಈಸಿ. ಏನಿಲ್ಲ, ನೀವು ನಿಮ್ಮ ಉಸಿರಿನೊಂದಿಗೆ ಇರಿ, ಬಿ ವಿತ್ ಯುವರ್ ಬ್ರೆತ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಇದನ್ನು ಮತ್ತೆ ಹೇಳ್ತಾರೆ ಗುರುಗಳು, ನಾನು ಇದನ್ನು ಸಂಶೋಧನೆ ಮಾಡಿದ್ದೇನೆ ಅವತ್ತಿನಿಂದ. ಅಂದ್ರೆ
ಸುಮಾರು 1979ರಿಂದ ಅಂತ ಕಾಣ್ತದೆ. ನನಗೆ ಎಲ್ಲವೂ ಸಡನ್ಲಿ ಫ್ಲಾಶ್ ಆಯ್ತು, ಎಲ್ಲವೂ ಸ್ಪಷ್ಟವಾಯ್ತು. ಈ ತರ ಮುಂದುವರಿ, ಇದೇನು ಬಿಡು, ಇದನ್ನ ಅವಾಯ್ಡ್ ಮಾಡು ಅಂತ ಹೇಳಿ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಯ್ತಂತೆ ಆ ಟೈಮಲ್ಲಿ. ಅದಕ್ಕೂ ಮೊದಲು ಅವರು ಕಾರ್ಡ್ಸ್ ಆಡ್ತಾ ಇದ್ರಂತೆ. ಯಾಕಂದ್ರೆ ದುಡ್ಡಿದೆ ಅಲ್ವಾ, ಇನ್ನೇನ್ ಮಾಡೋದು, ಖರ್ಚು ಮಾಡ್ಬೇಕಲ್ಲ, ಅದಕ್ಕೆ ಕಾರ್ಡ್ಸ್ ಆಡ್ತಾ ಇದ್ದೆ. ನಾನು ಜ್ಞಾನೋದಯ ಹೊಂದಿದ ಕ್ಷಣದಿಂದ ಎಲ್ಲವನ್ನು ಬಿಟ್ಟೆ ಅಂತ ಹೇಳ್ತಾರೆ ಅವರು. ಪದ್ಮಭೂಷಣ ಪಿನಾಕಪಾಣಿ, ಶ್ರೀಯುತ ಪಿನಾಕಪಾಣಿ ಮ್ಯೂಸಿಕ್ ಟೀಚರ್ ಶ್ರೀಪಾದ ಪಿನಾಕಪಾಣಿಯವರ ಹತ್ತಿರ ಮ್ಯೂಸಿಕ್ ಕಲಿತಾ ಇದ್ರಂತೆ. ನೆಕ್ಸ್ಟ್ ಡೇ ಇಂದಲೇ ಹೋಗುವುದನ್ನು ನಿಲ್ಲಿಸಿದೆ ನಾನು. ಯಾಕೆಂದ್ರೆ ಮ್ಯೂಸಿಕ್ ಬರೀ ಧ್ಯಾನ ಹೇಳ್ಕೊಡೋದು ಬಿಟ್ರೆ ನಾನು ಏನು ಮಾಡಿಲ್ಲ ಆಮೇಲೆ ಅಂತ. ಒಂದು ಸಂಗೀತದ ರಾಗವನ್ನು ಕಲಿಯುವ ಬದಲು 100 ಜನರಿಗೆ ಧ್ಯಾನ ಹೇಳ್ಕೊಟ್ರೆ ಅಂತ ಒಂದು ಅವರಿಗೆ ಫ್ಲಾಶ್ ಆಯ್ತಂತೆ. ಅದಕ್ಕೆ ಅವರು ಸಂಗೀತಕ್ಕೆ ಹೋಗುವುದನ್ನೇ ನಿಲ್ಸಿದ್ರಂತೆ. ಯಾವ್ದು ಬೆಟರ್, 100 ಜನರಿಗೆ ಧ್ಯಾನ ಹೇಳ್ಕೊಡೋದು ಬೆಟರ, ಸಂಗೀತ ಕ್ಲಾಸಿಗೆ ಹೋಗುದು ಬೆಟರ ಅಂತ. ಆವಾಗ ಅವರಿಗೆ ಕಂಡಿತ್ತು ಈ ಧ್ಯಾನ ಹೇಳಿಕೊಡೋದಕ್ಕಿಂತಲೂ ಯಾವುದು ಶ್ರೇಷ್ಠ ಅಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಸಂಗೀತಕ್ಕೆ ಹೋಗುವುದು ಬಿಟ್ಟೆ. ಆತ್ಮ ಸಂಸ್ಕಾರ ಹೊಂದಲು ಇರುವ ಒಂದೇ ಒಂದು ದಾರಿ ಅಂದ್ರೆ, ಒಂದೇ ಒಂದು ಅಸ್ತ್ರ ಅಂದ್ರೆ ಅದು ಮೆಡಿಟೇಷನ್ ಅಂತ ಹೇಳ್ತಾರೆ ಇಲ್ಲಿ. ನೀವು ನಿಮ್ಮ ಪೂರ್ವ ಜನ್ಮದಲ್ಲಿ ಆತ್ಮ ಸಂಸ್ಕಾರವನ್ನು ಹೊಂದಲಿಲ್ಲವಾದರೂ ಪರವಾಗಿಲ್ಲ, ಈ ಜನ್ಮದಲ್ಲಿ ಈ ಮೆಡಿಟೇಷನ್ ಮಾಡೋದರಿಂದ, ಆನಾಪಾನಸತಿ ಧ್ಯಾನ ಮಾಡೋದ್ರಿಂದ ಅದು ಸಾಧ್ಯ. ಅದು ನೀವು ಇದಕ್ಕೋಸ್ಕರ ನೀವು ಹಿಮಾಲಯಕ್ಕೆ ಹೋಗ್ಬೇಕಾಗಿಲ್ಲ, ಸಂಸಾರವನ್ನು ತೊರೆಯಬೇಕಾಗಿಲ್ಲ, ಕೇವಲ ತಮೋಗುಣ ಬಿಟ್ರೆ ಸಾಕು ಅಂತ ಹೇಳ್ತಾರೆ. ಅರ್ಧ ಗಂಟೆಯ ಮೆಡಿಟೇಷನ್ 6 ಗಂಟೆಯ ಧ್ಯಾನಕ್ಕೆ ಸಮ. ಹಾಗಾದ್ರೆ ನಿಮ್ಗೆ ನಿದ್ದೆ ಯಾಕೆ ಬೇಕು? 6 ಗಂಟೆ ನಿದ್ದೆ ನಿಮ್ಗೆ ಬರೀ ಅರ್ಧ ಗಂಟೆ ಮೆಡಿಟೇಷನ್ ಅಲ್ಲಿ ಮಾಡಿದ್ರೆ ಸಿಗುತ್ತೆ ಅಂತ ಆದ್ರೆ ನಿಮ್ಗೆ ನಿದ್ರೆ ಯಾಕೆ ಬೇಕು ಅಂತ ಕೇಳ್ತಾರೆ. ನೀವು ಧ್ಯಾನ ಮಾಡಿದರೆ ನಿಮ್ಮ ಜೀವನ ಆನಂದಮಯವಾಗುತ್ತದೆ. ನೀವು ಡಾಕ್ಟರ್ ಹತ್ರ ಕೂಡ ಹೋಗ್ಬೇಕಾಗಿಲ್ಲ, ಮೆಡಿಸಿನ್ ಕೂಡ ತಗೋಬೇಕಾಗಿಲ್ಲ. ನೀವು ಕೆಲವು ಜನರನ್ನು ಕಾಣಬಹುದು, ಅವರಿಗೆ ಅವರ ದೇಹದ ABCDನೂ ಗೊತ್ತಿರೋದಿಲ್ಲ. ಅಂದ್ರೆ ಈ 5 ಬಾಡೀಸ್ ಕೋಶಗಳಿರುತ್ತಲ್ವಾ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಕೋಶ. ಆದ್ರೆ ಈ ಅನ್ನಮಯ ಕೋಶ ಉಳಿದ 4 ಕೋಶಗಳನ್ನು ಡಿಪೆಂಡ್ ಆಗಿದೆ ಅಂತ ಹೇಳಿ ಅವರಿಗೆ ಗೊತ್ತಿರುವುದಿಲ್ಲ. ಸಪೋಸ್ ಉಳಿದ 4 ಕೋಶಗಳು ಇಲ್ಲ ಅಂತ ಆದ್ರೆ ಅನ್ನಮಯ ಕೋಶ ಎಂಬುದು ಅಂದ್ರೆ ನಮ್ಮ ಫಿಸಿಕಲ್ ಬಾಡಿ ಎಂಬುದು ಬರೀ ಶವ ಆಗುತ್ತೆ, ಅದಕ್ಕೆ ಯಾವ ಅಸ್ತಿತ್ವನೂ ಇರೋದಿಲ್ಲ ಅಂತ ಹೇಳ್ತಾರೆ. ಇದರ ಬಗ್ಗೆ ಜನರಿಗೆ ಏನೂ ಗೊತ್ತಿಲ್ಲ. ಈ ಮೆಡಿಟೇಷನ್ ಟೀಚ್ ಮಾಡಿದ್ರೆ ಅವರು ಮೆಡಿಟೇಷನ್ಗೆ ಬಂದ ಮರುಕ್ಷಣದಿಂದ ಎಲ್ಲವೂ ಅವರಿಗೆ ಗೊತ್ತಾಗುತ್ತೆ. ಆವಾಗ ನೋ ಮೋರ್ ಡಾಕ್ಟರ್. ಯಾಕೆಂದ್ರೆ ನೀವು ಎನ್ಲೈಟನ್ಮೆಂಟ್ ಆಗಿದ್ದೀರಾ. ನೀವು ಡಾಕ್ಟರ್ ಹತ್ರ ಜಾಸ್ತಿ ಹೋದ ಹಾಗೆ ದೇಹವು ಕ್ಷೀಣಿಸುತ್ತಾ ಹೋಗುತ್ತದೆ. ನೀವು ದೇವಸ್ಥಾನಗಳಿಗೆ ಅಥವಾ ನೀವು ಪೂಜಾರಿಗಳ ಬಳಿ ಹೋದಾಗ ನೀವು ಕ್ರಮೇಣ ವೀಕ್ ಆಗ್ತೀರಿ ಅಂತ ಹೇಳ್ತಾರೆ. ಆಧ್ಯಾತ್ಮಿಕತೆಯ ಉದ್ದೇಶ ಏನು ಅಂದ್ರೆ, ನೀವು ಸ್ವಾವಲಂಬನೆಯ ಜೀವನವನ್ನು ನಡೆಸುವುದು, ಅಂದ್ರೆ ಸ್ವತಂತ್ರವಾಗಿ ಜೀವಿಸ್ಲಿಕ್ಕೆ ಕಲಿಯುವುದು. ಅಂದ್ರೆ ನಮ್ಮ ಸ್ವಂತ ಶಕ್ತಿ, ನಮ್ಮ ಸೋಮಾರಿತನವಲ್ಲದ ವರ್ತನೆಯಿಂದ, ನಮ್ಮ ಸ್ವಂತ ಎಫರ್ಟ್ ಇಂದ ನಮ್ಮ ಪ್ರಾಬ್ಲಮ್ಗಳನ್ನು ನಾವೇ ಸಾಲ್ವ್ ಮಾಡಿಕೊಳ್ಳುವುದೇ ಆಧ್ಯಾತ್ಮಿಕತೆ ಅಂತ ಹೇಳ್ತಾರೆ. ನಿಮ್ಗೆಲ್ರಿಗೂ ನಾನು ಹೇಗ್ ಕೆಲಸ ಮಾಡಿದೆ, ನಾನು ಯಾವ ತರ ಎಲ್ಲೆಲ್ಲೋ ಟ್ರಾವೆಲ್ ಮಾಡಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಅಂದ್ರೆ ನಾನು ಕೆಲಸ ಮಾಡುತ್ತಲೇ ಇದ್ದೆ. ಆಗ ನಾನು ಟ್ರಾವೆಲ್ ಮಾಡ್ತಲೇ ಇದ್ದೇನೆ. ಯಾರು ಬೇಕಾದ್ರೂ ನನ್ನ ಹಾಗೆ ಕೆಲಸ ಮಾಡ್ಬೋದು, ನನ್ನ ಹಾಗೆ ನೀವು ಟ್ರಾವೆಲ್ ಮಾಡ್ಬೋದು, ಯಾರು ಬೇಕಾದರೂ. ಒಬ್ಬ ವ್ಯಕ್ತಿ ಹಿಮಾಲಯ ಏರಿದ ಅಂದ್ರೆ ಎಲ್ರೂ ಏರಕ್ ಶುರು ಮಾಡ್ತಾರೆ. ಅಂದ್ರೆ ಈ ಒಬ್ಬ ಒಂದು ಪ್ರೂಫ್ ತೋರ್ಸ್ಕೊಟ್ರೆ, ಒಂದು ಸಾಕ್ಷಿ ತೋರ್ಸ್ಕೊಟ್ರೆ ಅದನ್ನು ಎಲ್ರೂ ಮಾಡ್ಲಿಕ್ಕೆ ಸಾಧ್ಯ. ಅಂದ್ರೆ ಅವ್ರು ಹೇಳುದು, ಒಬ್ಬ ವ್ಯಕ್ತಿ ಹಿಮಾಲಯಕ್ಕೆ ಹತ್ತಿದ ಅಂತ ಹೇಳಿದ ಕೊಡು, ಅವನು ಹತ್ತಿದಲ್ಲ, ನಾನ್ ಸಾಧನೆ ಮಾಡಿದ್ರೆ, ನಾನ್ ಟ್ರೈ ಮಾಡಿದ್ರೆ ನಾನ್ ಯಾಕೆ ಹತ್ತಬಾರ್ದು ಅಂತ. ಆವಾಗ ಶಶಿಧರ ಕೋಟೆ ಅಂತ ಒಬ್ರು ಮ್ಯೂಸಿಕ್ ಹಾಡು ಹೇಳುವವರಿದ್ದರು. ಅವರಂದ್ರೆ ನಾನು ಸಾಧನೆ ಮಾಡಿ, ನಾನು ಪ್ರಯತ್ನ ಮಾಡಿ, ನಾನು ಅಭ್ಯಾಸ ಮಾಡಿದರೆ ಆಡ್ಬೋದು. ಮತ್ತೆ ಗಣೇಶ ಸರ್ ಇದ್ದಾರಲ್ಲ, ವಯಲಿನರ್, ಅವರದ್ದು ಎಕ್ಸಾಂಪಲ್ ಕೊಡ್ತಾರೆ. ಅವರ ತರ ನಾನು ಅಭ್ಯಾಸ ಮಾಡಿದರೆ ನಾನು ಕೂಡ ವಯಲಿನಿಸ್ಟ್ ಆಗ್ಬೋದು ಅಂತ ಹೇಳ್ತಾರೆ. ಒಬ್ರು ಯಾರಾದ್ರೂ ಮಾಡಿ ತೋರಿಸಿದ್ರೆ ಸಾಕು, ಅದು ಬೇರೆಯವರಿಗೆ ಒಂದು ಪ್ರೂಫ್ ಆಗತ್ತೆ ಅಂತ ಹೇಳ್ತಾರೆ.
ಅದನ್ನೇ ಜೀಸಸ್ ಹೇಳ್ತಾರೆ, ನೀವು ಕೂಡ ನನ್ನಂತೆ ಆಗಬಹುದು, ನನ್ನಿಂದ ಹೆಚ್ಚೇ ಮಾಡಿ ತೋರಿಸಬಹುದು. ಒಬ್ಬ ಬುದ್ಧನ ಹತ್ತಿರ ಹೋಗಿ ಒಬ್ಬ ಕೇಳಿದಂತೆ, ಆ ಬುದ್ಧರಿಗೆ ಒಬ್ರು ಹೋಗಿ ಹೇಳ್ತಾರಂತೆ, ನಿಮ್ಮ ನಿಮ್ಮಂತ ಹಿಂದೆನೂ ಯಾರೂ ಇರ್ಲಿಲ್ಲ, ನಿಮ್ಮಂತಹವರು ಹಿಂದೆನೂ ಯಾರು ಇರ್ಲಿಲ್ಲ, ಮುಂದೆನೂ ಯಾರು ಬರಲ್ಲ ಅಂತ ಹೇಳ್ತಾನಂತೆ. ಆಗ ಬುದ್ಧ ಅವರನ್ನು ಕರೆದು ಹೇಳ್ತಾನಂತೆ, ಬೈದ್ಬಿಟ್ಟು, ನನ್ನಂತವರು ಹಿಂದೆನೂ ಮಿಲಿಯನ್ ಗಟ್ಲೆ ಜನರಿದ್ರು, ಮುಂದೇನು ಮಿಲಿಯನ್ ಗಟ್ಲೆ ಜನರು ಬಂದೇ ಬರ್ತಾರೆ. ಅಲ್ಲಿ ಏನಿರ್ಬೇಕು ಅಂದ್ರೆ ಸಿನ್ಸಿಯಾರಿಟಿ ಮತ್ತು ಸೀರಿಯಸ್ನೆಸ್ ಇದ್ರೆ ಏನು ಬೇಕಾದ್ರೂ ಸಾಧಿಸಬಹುದು ಅಂತ, ಯಾರು ಬೇಕಾದ್ರೂ ಬುದ್ಧ ಆಗ್ಬೋದು ಅಂತ ಹೇಳ್ತಾರೆ. ಅದೇ ತರ ಗುರುಗಳು ಹೇಳ್ತಾರೆ, ಆ ಒಂದು ಸಿನ್ಸಿಯಾರಿಟಿ ಮತ್ತು ಸೀರಿಯಸ್ನೆಸ್ ಎಂಬುದೇ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳ್ತಾರೆ. ಈ ಶ್ರದ್ಧೆ ಅಂದ್ರೇನೆ ಸಿನ್ಸಿಯಾರಿಟಿ ಮತ್ತು ಸೀರಿಯಸ್ನೆಸ್ ಅಂತ. ನೀವು ಆತ್ಮಜ್ಞಾನಿ ಆಗುವುದು ಈ ಶ್ರದ್ಧೆಯಿಂದ ಮಾತ್ರ. ಈ ಶ್ರದ್ಧೆಯನ್ನು ನೀವು ಪರಿಪಾಲಿಸಿದರೆ ಖಂಡಿತ ನೀವು ಆತ್ಮಜ್ಞಾನಿ ಆಗ್ಲಿಕ್ಕೆ ಸಾಧ್ಯ, ಮಹಾ ಅನುಭವಿ ಆಗ್ಲಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಎಲ್ಲಿ ಸಿನ್ಸಿಯಾರಿಟಿ, ಎಲ್ಲಿ ಪ್ರಾಮಾಣಿಕತೆ ಮತ್ತು ಗಂಭೀರತೆ ಇರುತ್ತದೆಯೋ ಅಲ್ಲಿ ಜ್ಞಾನೋದಯ, ಆತ್ಮ ಸಂಸ್ಕಾರ ಅಥವಾ ಎನ್ಲೈಟನ್ಮೆಂಟ್ ಇದ್ದೇ ಇರುತ್ತದೆ. ಅದು ಎಲ್ಲಿ ಇಲ್ಲವೋ ಅಲ್ಲಿ ಜ್ಞಾನೋದಯ ಇರಲು ಸಾಧ್ಯವೇ ಇಲ್ಲ. ಅದು ಕನಸಿನ ಮಾತು ಅಂತ ಹೇಳ್ತಾರೆ ಗುರುಗಳು. ಪಿರಮಿಡ್ ಮಾಸ್ಟರ್ಗಳಿಗೆ ಮೆಡಿಟೇಷನ್ ಹರಡುವುದರಲ್ಲಿ ಮತ್ತು ಹಂಚುವುದರಲ್ಲಿ ಶ್ರದ್ಧೆ ಇದೆ ಅಂತ ಹೇಳ್ತಾರೆ. ಅಲ್ಲಿ ಕೂಡ ಅವ್ರು ಪಿರಮಿಡ್ ಮಾಸ್ಟರ್ಗಳಂದ್ರೆ ಯಾರು? ಸಂಸಾರದಲ್ಲಿ ನಿರ್ವಾಣ ಹೊಂದಿದವರು. ಆ ಪ್ರತಿಯೊಂದು ಕಡೆಯಲ್ಲೂ ಅವರು ಪಿರಮಿಡ್ ಮಾಸ್ಟರ್ಗಳದ್ದು ಎಕ್ಸಾಂಪಲ್ ಕೊಡ್ತಾರೆ. ಯಾಕೆಂದ್ರೆ ಸಂಸಾರದಲ್ಲೇ ಇರಿ ಎಂಬ ಒಂದು ಉದ್ದೇಶದಿಂದ. ಟೀಚ್ ಮಾಡಲು ರೆಡಿ ಇರುವಾಗ ಕಲಿತುಕೊಳ್ಳಲು ಮಿಲಿಯನ್ಸ್ ಜನ ಇರ್ತಾರೆ. ನೀವು ಟೀಚ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ, ಅದನ್ನ ಕಲ್ತ್ಕೊಳ್ಳಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ನಾವು ಹುಟ್ಟಿದ್ದೆ ಧ್ಯಾನ ಪ್ರಚಾರ ಮಾಡಲು, ಸಸ್ಯಾಹಾರತೆಯನ್ನು ಪ್ರಚಾರ ಮಾಡಲು. ಅಂದ್ರೆ ನೀವು ಧ್ಯಾನಿಗಳಾಗಿ, ಸಸ್ಯಾಹಾರಿಗಳಾಗಿ, ಯೋಗಿಗಳಾಗಿ ಮತ್ತು ಋಷಿಗಳಾಗಿ ಅಂತ ಹೇಳಿ, ಮತ್ತು ಪಿರಮಿಡ್ ಮಾಸ್ಟರ್ಗಳಾಗಿ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಈ ಪಿರಮಿಡ್ ಮಾಸ್ಟರ್ಗಳಂದ್ರೆ ಬುದ್ಧನಿಗಿಂತ 1 ಇಂಚು ಕಡಿಮೆನೂ ಇಲ್ಲ, 1 ಇಂಚು ಜಾಸ್ತಿನೂ ಇಲ್ಲ. ಎಲ್ಲಾ ಪಿರಮಿಡ್ ಮಾಸ್ಟರ್ಗಳನ್ನು ಬುದ್ಧರಿಗೆ ಹೋಲಿಸ್ತಾರೆ ನಮ್ಮ ಗುರುಗಳು. ನಮ್ಮ ಗುರುಗಳು ಆತ್ಮ ವಿಕಾಸ, ಅಲ್ಲಿಗೆ ಒಬ್ಬ ವ್ಯಕ್ತಿ ಎಷ್ಟೇ ಶ್ರೀಮಂತನಾದ್ರೂ ಕೂಡ ಅವನಿಗೆ ಧ್ಯಾನದ ಜ್ಞಾನವಿಲ್ಲದಿದ್ದರೆ ಅವನು ಅಂಧನಿದ್ದಂತೆ. ಧ್ಯಾನವು ನಮ್ಮ ಒಳಗಿನ ಕತ್ತಲೆಯನ್ನು ಅಥವಾ ಅಂಧಕಾರವನ್ನು ಹೋಗಲಾಡಿಸಿ ಸತ್ಯವನ್ನು ನೋಡುವ ಕಣ್ಣುಗಳನ್ನು ನೀಡುತ್ತದೆ ಅಂತ ಹೇಳ್ತಾರೆ. ನಮ್ಮ ದೈಹಿಕ ಸಮಸ್ಯೆಗಳಿಗೆ ಇತರರನ್ನು ಅವಲಂಬಿಸುವುದನ್ನು ಬಿಡಬೇಕು. ತಲೆನೋವು ಬಂತ, ಧ್ಯಾನದಿಂದ ಸರಿ ಮಾಡ್ಕೊಳ್ಳಿ, ಹೊಟ್ಟೆ ನೋವು ಬಂತ, ಧ್ಯಾನದಿಂದ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲವನ್ನು ನಮಗೆ ನಾವೇ ಸರಿ ಮಾಡ್ಕೊಳ್ಬೇಕು, ವಾಸಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದೇ ತರ ಒಂದು ಎಕ್ಸಾಂಪಲ್ ಕೊಡ್ತಾರೆ. ನ್ಯೂಜಿಲೆಂಡ್ ನಲ್ಲಿ ಒಬ್ಬ 4th ಸ್ಟೇಜ್ ಕ್ಯಾನ್ಸರ್ ಪೇಷಂಟ್ ಎಲ್ಲಾ ಕುಟುಂಬವನ್ನು ಕರ್ಕೊಂಡು ಬರ್ತಾನಂತೆ ಗುರುಗಳ ಹತ್ರ. ಬಂದು, ಸ್ವಾಮೀಜಿ ನನಗೆ ಕ್ಯಾನ್ಸರ್ ಇದೆ, 4ನೇ ಸ್ಟೇಜ್ ಅಂತ ಹೇಳ್ತಾನಂತೆ. ಆಗ ಗುರುಗಳು ಹೇಳ್ತಾರೆ, ನೀವು ಆನಾಪಾನಸತಿ ಧ್ಯಾನ ಮಾಡು ಅಂತ. ಅವನು ಗಂಟೆಗಟ್ಲೆ ಮಾಡ್ತಾನೆ. ಅಂದ್ರೆ ಅವನಿಗೆ ಡಾಕ್ಟರ್ ಹೇಳಿದ್ದಾರೆ 3-4 ತಿಂಗಳೊಳಗೆ ನೀನು ಸಾಯ್ತೀಯ ಅಂತ. ಅದಕ್ಕೆ ಅವನಿಗೆ, ಹೇಗೂ ಸಾಯ್ತೀನಲ್ಲ, ಧ್ಯಾನ ಆದ್ರೂ ಮಾಡೋಣ ಅಂತ ಹೇಳಿ ಗಂಟೆಗಟ್ಲೆ 8 ಅವರು 10 ಅವರು ಧ್ಯಾನ ಮಾಡ್ತಾನಂತೆ. ಅದೇ 3-4 ತಿಂಗಳು ಬದುಕುತ್ತಾನೆ ಅಂತ ಹೇಳಿದವನು 8 ವರ್ಷ 9 ವರ್ಷಗಳ ಕಾಲ ಬದುಕ್ತಾನಂತೆ. ಅಂದ್ರೆ ಈ ಆನಾಪಾನಸತಿ ಧ್ಯಾನದ ಮಹತ್ವವನ್ನು ಗುರುಗಳು ಹೇಳ್ತಾರೆ. ಇಲ್ಲಿ ಈ ಸ್ವಾವಲಂಬನೆ ಎಂಬುದಕ್ಕೆ ಏನು ಅಂದ್ರೆ, ಇನ್ನೊಂದು ಎಕ್ಸಾಂಪಲ್ ಅಂದ್ರೆ, ಸಾಲವೂ ಮಾಡೋದಿಲ್ಲ, ಬೇರೆಯವರಕ್ಕಿಂತ ಬೇರೆಯವರ ಹತ್ರ ದುಡ್ಡು ತಗೊಳ್ಳೋದೂ ಇಲ್ಲ, ಮತ್ತೆ ಕದಿಯುವುದೂ ಇಲ್ಲ. ಇದೇ ಸ್ವಾವಲಂಬನೆ ಅಂತ. ನೀನು ಬಾಡಿ ವಕೆಟ್ ಮಾಡಿ ಹೈಯರ್ ವರ್ಲ್ಡ್ಗೆ ಹೋದಾಗ ಇಲ್ಲಿ ನೀನು ಸಂಸಾರ ಅದು ಇದು ಅಂತ ಆರಾಮದಲ್ಲಿ ಎಂಜಾಯ್ ಮಾಡ್ತೀಯಲ್ವಾ. ಆದ್ರೆ ನೀನು ಬಾಡಿ ವಕೆಟ್ ಮಾಡಿ ಹೈಯರ್ ವರ್ಲ್ಡ್ಗೆ ಹೋದಾಗ ಅಲ್ಲಿ ನಿನ್ನ ಹೆಂಡತಿ ಇದ್ರೆ ನೀನು ಅವಳನ್ನು ತಬ್ಬಿಕೊಳ್ಳಕ್ಕೆ ಹೋದ್ರೆ ಅಲ್ಲಿ ಅವಳು ಒದಿತಾಳೆ ನಿನ್ಗೆ ಅಂತ ಹೇಳ್ತಾರೆ ಗುರುಗಳು. ಯಾಕೆಂದ್ರೆ ಇಲ್ಲಿ ಸಂಸಾರ ಇದ್ರೆ ಅಲ್ಲಿ ಸಂಸಾರ ಎಂಬುದು ಇರುವುದಿಲ್ಲ, ಅಲ್ಲಿ ಬರೀ ಸ್ನೇಹ ಮಾತ್ರ ಇರುತ್ತೆ ಅಂತ. ಅಲ್ಲಿ ಎಲ್ಲರೂ ಸ್ನೇಹ ಜೀವಿಗಳಷ್ಟೇ ಹೊರತು ಸಂಸಾರಿಗಳಲ್ಲ. ಅಲ್ಲಿ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಮತ್ತೆ ರಿಲೇಶನ್ಶಿಪ್ ಎಂಬುದೇ ಇರುವುದಿಲ್ಲ. ಅಲ್ಲಿ ನೀನು ಇರುವುದು ಬರೀ ಸ್ನೇಹಿಗಳು ಮಾತ್ರ. ಫ್ರೆಂಡ್ಶಿಪ್ ಅನ್ನು
ಮಿಕ್ಸ್ ಮಾಡುವುದೇ ರಿಲೇಶನ್ಶಿಪ್ ನಲ್ಲಿ ಫ್ರೆಂಡ್ಶಿಪ್ ಅನ್ನು ಮಿಕ್ಸ್ ಮಾಡುವುದೇ ಸಂಸಾರ ಅಂತ ಹೇಳ್ತಾರೆ. ಸಂಸಾರದಲ್ಲಿ ಸಂಸ್ಕಾರವನ್ನು ಸೇರಿಸಿದಂತೆ. ಇದು ಬರೀ ಧ್ಯಾನದಿಂದ ಮಾತ್ರ ಸಾಧ್ಯ. ಆ ಹೈಯರ್ ವರ್ಲ್ಡ್ ಅಲ್ಲಿ ದೇಹ ಎಂಬುದು ಇರುವುದಿಲ್ಲ ಅಂತೆ, ಗಂಡು ಹೆಣ್ಣು ಎಂಬ ಭೇದ ಭಾವವೂ ಇರುವುದಿಲ್ಲ. ಆಗ ಅಲ್ಲಿ ಆದ್ರೆ ಅಲ್ಲಿ ಏನಿರುತ್ತಂದ್ರೆ ವಿಶೇಷವಾದ ಜ್ಞಾನ ಮಾತ್ರ ಇರುತ್ತೆ. ಅಲ್ಲಿ ನಮ್ಗೆ 24 ಗಂಟೆ ಇರುವುದರಿಂದ ನಾವು ಧ್ಯಾನ ಮಾಡ್ತಾನೆ ಅದನ್ನು ಪಡ್ಕೋಬಹುದು ಅಂತ ಹೇಳ್ತಾರೆ. ಸತ್ಯ ಎಂಬುದು ಒಂದೇ. ಅಂದ್ರೆ ನಿನ್ನ ಆತ್ಮದ ಅರಿವನ್ನು ಮಾಡ್ಕೊಳ್ಳುವುದೇ ಸತ್ಯ. ನೀನು ಎಲ್ಲಿಯೇ ಇರು, ಪ್ರಪಂಚದ ಯಾವ ಮೂಲೆಯಲ್ಲೇ ಇದ್ರೂ ಕೂಡ ನೀನು ಸತ್ಯವನ್ನು ಅರಿತುಕೊಂಡ್ರೆ, ನೀನು ಧರ್ಮವನ್ನು ಪಾಲಿಸಿದ್ರೆ ಅದೇ ಒಂದೇ ಸತ್ಯ, ಅದೊಂದೇ ಸತ್ಯ ಇರೋದು ಅಂತ ಹೇಳ್ತಾರೆ. ಈ ಜಗತ್ತು ಒಂದು ರಂಗಭೂಮಿ, ನಾವೆಲ್ಲರೂ ನಟರು. ಇಲ್ಲಿರುವ ಸಂಬಂಧಗಳು, ಗಂಡ ಹೆಂಡತಿ ಮಕ್ಕಳು ಎಲ್ಲವೂ ನಾಟಕದ ಪಾತ್ರಧಾರಿಗಳು. ನಾವು ನಮ್ಮ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸ್ಬೇಕು, ಆದರೆ ಅತಿಯಾಗಿ ಅದಕ್ಕೆ ಅಂಟಿಕೊಳ್ಳಬಾರದು. ಅಂದ್ರೆ ಇದೇ ಧರ್ಮ ಅಂತ ಹೇಳ್ತಾರೆ ಗುರುಗಳು. ನೀವು ಈ ತರದ ಒಂದು ಧರ್ಮವನ್ನು ಪಾಲಿಸಿದ್ರೆ, ಈ ಧರ್ಮ ಮತ್ತು ಡ್ರಾಮಾದ ಮಧ್ಯೆ ಏನ್ ಗ್ಯಾಪ್ ಇರುತ್ತೆ, ಆ ಗ್ಯಾಪ್ ಅಲ್ಲಿ ನೀನು ಕಣ್ಣು ಮುಚ್ಚಿ ಕೈಕಾಲು ಕಟ್ಟಿ ಉಸಿರಿನ ಕಡೆ ಗಮನ ಕೊಡು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಅವರೊಂದು ಸೂತ್ರ ಹೇಳ್ತಾರೆ, A+B=C+D ಅಂತ. ಎ ಅಂದರೆ ಕಣ್ಣು ಮುಚ್ಚಿಕೊಳ್ಳು, ಬಿ ಅಂದ್ರೆ ಶ್ವಾಸದ ಕಡೆ ಗಮನ ಕೊಡು, ಸಿ ಅಂದ್ರೆ ಫಿಸಿಕಲ್ ವೆಲ್ಫೇರ್ ಮತ್ತು ಡಿ ಅಂದ್ರೆ ಸ್ಪಿರಿಚುವಲ್ ವೆಲ್ಫೇರ್. ಕಣ್ಣು ಮುಚ್ಚಿ ಧ್ಯಾನ ಕುಳಿತು ಉಸಿರನ್ನು ಗಮನಿಸಿದರೆ ನೀನು ಫಿಸಿಕಲಿ ಮತ್ತು ಸ್ಪಿರಿಚುವಲಿ ಬೆಳವಣಿಗೆಯನ್ನು ಪಡ್ಕೊಳ್ತೀಯಾ ಅಂತ ಅರ್ಥ ಇದ್ರಲ್ಲಿ. ನಿಮ್ಮ ಎಜುಕೇಶನ್ ಎಲ್ಲ ಆಗ ಈ ತರದ ಒಂದು ನೀವು A+B ಮತ್ತು C+D ಸೂತ್ರವನ್ನು ಅವಲಂಬಿಸಿದ್ರೆ ನಿಮ್ಮ ಎಜುಕೇಶನ್ ಎಲ್ಲ ಮುಗ್ದ ಹಂಗೆ, ಎಲ್ಲ ಮುಗ್ದಿರುತ್ತೆ. ನೀವು ಪಶುವಿನಿಂದ ಪಶುಪತಿ ಆಗ್ತೀರಾ. ಮತ್ತೆ ಪಶುವಾಗಿಯೇ ಇದ್ರೆ ಅಂದ್ರೆ ಈ ತರ ನೀವು ಫಾಲೋ ಮಾಡಿದ್ರೆ ನೀವು ಪಶು ಇದ್ದವರು ಪಶುಪತಿ ಆಗ್ತೀರಾ. ಇಲ್ಲದೆ ನೀವು ಪಶುವೇ ಆಗಿ ಉಳಿದು ಮತ್ತೆ ಜನನ ಮರಣದ ಚಕ್ರದಲ್ಲಿ ಸಿಲುಕಾಕೊಳ್ತೀರಾ ಅಂತ. ಇಲ್ಲಿ ರಾ ಮೆಟೀರಿಯಲ್ ಪಶುವಾದರೆ ಫಿನಿಶ್ಡ್ ಪ್ರಾಡಕ್ಟ್ ಪಶುಪತಿ ಅಂತ ಹೇಳ್ತಾರೆ ಅವರು ಗುರುಗಳು. ಈ ಈ ತರ ನೀವು ಧ್ಯಾನ ಮಾಡಿ ಅಂದ್ರೆ ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಕೂಡ ನಿಮ್ಗೆ ಈ ತರ ನೀವು ಪಿರಮಿಡ್ ಮಾಸ್ಟರ್ಗಳಿಗೆ ಹೈಯರ್ ವರ್ಲ್ಡ್ ಅಲ್ಲಿ ಅಂದ್ರೆ ಕಾಸ್ಮಿಕ್ ವರ್ಲ್ಡ್ ಅಲ್ಲಿ ಎಲ್ರಿಗೂ ಒಳ್ಳೊಳ್ಳೆ ಜಾಬ್ ಸಿಗುತ್ತೆ ಅಂತ ಹೇಳ್ತಾರೆ ಗುರುಗಳು. ಕಡೆಗೆ ಒಂದೊಂದು ಗ್ಯಾಲಕ್ಸಿಯಲ್ಲಿ ನೀವು ಪ್ರತಿಯೊಂದು ಪಿರಮಿಡ್ ಮಾಸ್ಟರ್ಗಳು ಕೂಡ ಒಂದೊಂದು ಗ್ಯಾಲಕ್ಸಿಯದ್ದು ಇನ್ಚಾರ್ಜ್ ಆಗ್ತೀರಾ ಅಂತ ಹೇಳ್ತಾರೆ. ಮಾಸ್ಟರ್ಗಳಿಗೆ ಮಾತ್ರ ಈ ತರ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ, ಪಿರಮಿಡ್ ಮಾಸ್ಟರ್ಗಳಿಗೆ ಮಾತ್ರ. ನೀವು ಮಾಸ್ಟರ್ಗಳಾಗದಿದ್ದರೆ ಮತ್ತೆ ವಾಪಸ್ ಹೋಗ್ಬೇಕಾಗ್ತದೆ. ಈ ಪಿರಮಿಡ್ ಮಾಸ್ಟರ್ಗಳು ಯಾರಂದ್ರೆ ಅವರೇ ಸಂಸಾರದಲ್ಲಿ ಇದ್ದು ನಿರ್ವಾಣವನ್ನು ಹೊಂದಿದವರು, ಸಾಮಾನ್ಯ ಕುಟುಂಬ ಜೀವನವನ್ನು ನಡೆಸಿ ಮುಕ್ತಿ ಹೊಂದಿದವರು. ಆದ್ದರಿಂದ ಗ್ಯಾಲಕ್ಸಿ ವರ್ಲ್ಡ್ ನಲ್ಲಿ ಎಂಥ ಸ್ಥಾನಮಾನ ಸಿಗುತ್ತೆ ಈ ಪಿರಮಿಡ್ ಮಾಸ್ಟರ್ಗಳಿಗೆ ಎಂದು ಗುರುಗಳು ಪಿರಮಿಡ್ ಮಾಸ್ಟರ್ಗಳ ಸಾಧನೆಯನ್ನು ಹೆಮ್ಮೆಯಿಂದ ಹೇಳ್ತಾರೆ. ಆದ್ದರಿಂದ ಸಂಸಾರದಲ್ಲೇ ನಿರ್ವಾಣ ಎಂಬ ಒಂದು ಈ ಟಾಪಿಕ್ಗೆ ಪೂರ್ಣ ವಿರಾಮ ನೀಡ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ವೇದಿಕೆಯನ್ನು ಕಲ್ಪಿಸಿಕೊಟ್ಟ ಸರ್ ಮತ್ತು ಮೇಡಮ್ಗೆ ನನ್ನ ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.